ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತಿನ ನಮ್ಮ ಮೊದಲ ಅತಿಥಿ ಸ್ನೇಹಜೀವಿ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರ ವಿಚಾರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಅಣ್ಣ. ಇವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಏನಕ್ಕಂತಂದರೆ ನಾನು ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಮಾಡಿದಾಗ ಮಾಧ್ಯಮಕ್ಕೆ ತಲುಪೋ ಹಾಗೆ ವ್ಯವಸ್ಥೆ ಮಾಡಿದ್ದು ಇವರೇ. ಅಂದರೆ ಬೆನ್ನಿಂದೆ ಇದ್ದು ಕಾರ್ಯನ ಮುಂದುವರಿಸಿರೋದು. ನಾನು ಲರ್ನ್ ಕನ್ನಡ ಮಾಡಿದಾಗ ಆನ್ ಗ್ರೌಂಡು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ, ಅದನ್ನು ಮಾಧ್ಯಮಕ್ಕೆ ತಲುಪಿಸಿದಂಥವ್ರು ಇವರೇ. ತುಂಬ ಥ್ಯಾಂಕ್ಸ್ ಅಣ್ಣ. ಅದರಿಂದ ನನಗೆ ತುಂಬ ಉಪಯೋಗ ಆಯಿತು. ತುಂಬ ದೇಶಾದ್ಯಂತ ವೈರಲ್ ಆದೆ, ಅದು ಕಾರಣ ನೀವೇ. ಹಾಯ್. ಏನಂದರೆ ನಾನಂತಲ್ಲ, ನಮ್ಮ ಬಾಸರು ಗಣಸಿ ಸದಾನಂದ ಸ್ವಾಮಿ ಅಣ್ಣವ್ರು ಏನಿದ್ದಾರೆ, ನೀವು ಏನು ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದ ಮುಖಾಂತರ ತಲುಪುವಂಥ ವ್ಯವಸ್ಥೆನ ನೀವು ನನಗೆ ಮಾಡಿಸಿದ್ರಿ, ನಾನು ಅಣ್ಣನ ಕಡೆಯಿಂದ ಮಾಡಿಸಿದೆ ಅಷ್ಟೇ. ಇದಕ್ಕೆಲ್ಲ ಕಾರಣ ಕ್ರೆಡಿಟು ಅಣ್ಣಗೆ ಸರ್. ಧನ್ಯವಾದ ಸದಾನಂದ ಗಣಸಿ ಅವರಿಗೆ. ಹಾಗೆ ಅಣ್ಣ, ನಿಮ್ಮ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಪರಿಚಯ ಮತ್ತು ನಿಮ್ಮ ಹಿನ್ನೆಲೆ ನಿಮ್ಮ ಮುಖಾಂತರನೇ ಆಗಲಿ, ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಆಲ್ಮೋಸ್ಟು ಈ ಒಂದು ಚಾಲಕ ವೃತ್ತಿಗೆ ಹೊಸಬ ಅಂತಂದರೆ ಆಲ್ಮೋಸ್ಟ್ ಒಂದು 11-12 ವರ್ಷ ಆಗಿದೆ. ಆಟೋ ಫೀಲ್ಡು ಅಷ್ಟೇ. ಆಟೋ ಫೀಲ್ಡು ಸುಮಾರು ಒಂದು 5 ವರ್ಷ ಆಗಿದೆ. ಮುಂಚೆ ಬಂದು ಕ್ಯಾಬ್ಗಳನ್ನ ಓಡಿಸ್ತಾ ಇದ್ದೆ. ಕ್ಯಾಬು ಅಂತಂದರೆ ಟೂರಿಸ್ಟು ಮಾಡಿದ್ದೀವಿ, ಮತ್ತು ಲೋಕಲ್ ಡ್ಯೂಟಿಗಳು ಮತ್ತು ಕಂಪ್ನಿ ಡ್ಯೂಟಿ ಎಲ್ಲ ರೀತಿಯ ಅನುಭವವೂ ಕೂಡ ಆಗಿದೆ. ಬಟ್ ಆಟೋ ಫೀಲ್ಡು ಸ್ವಲ್ಪ ವಸ್ತು ಅಂತಂದರೆ ತೀರಾ ವಸ್ತೇನಿಲ್ಲ, ಒಂದು 5-6 ವರ್ಷ ಆಗಿದೆ ಸರ್ವಿಸ್ ಆಗಿದೆ. ಇನ್ನು ಹೇಳಬೇಕು ಅಂತಂದರೆ ಮೂಲತಃ ನಾವು ನನ್ನ ವೃತ್ತಿ ಇದಲ್ಲ. ನಾನು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಈ ಜಾಗಕ್ಕೆ ಬಂದಿದ್ದಲ್ಲ. ನಾವು ಪ್ರೊಫೆಷ್ನಲ್ ಬಂದು ನಾವು ವಿಶ್ವಕರ್ಮ ಜನಾಂಗದಿಂದ ಬರ್ತೀವಿ. ನಾನು ಚಿನ್ನ ಬೆಳ್ಳಿ ಕೆಲಸ ಕಾರ್ಯಗಳನ್ನ ಊರಲ್ಲಿ, ಅಂದರೆ ನಮ್ಮ ಏನು ಮಂಡ್ಯ ಡಿಸ್ಟಿಕ್ಕು ನಾಗಮಂಗಲ ತಾಲೂಕು ಅಂತ ಹೇಳಿದೆ, ಅಲ್ಲಿ ಚಿನ್ನ ಬೆಳ್ಳಿ ಕೆಲಸ ಮಾಡಿಕೊಂಡು, ಅದಾದಮೇಲೆ ಕಾರ್ಪೆಂಟ್ರಿ ಕೆಲಸ ಮಾಡಿಕೊಂಡು, ಅದಾದಮೇಲೆ ಬೇರೆ ಬೇರೆ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು, ನಮಗೆಲ್ಲೋ ಒಂದು ಕಡೆ ಯಾವುದೋ ಒಂದು ತೆಲುಗು ಪಿಕ್ಚರ್ ಇದೆಯಲ್ಲ, ಕಿಕ್ ಅಂತ, ಆ ರೀತಿ ಒಂದು ಕೆಲಸದಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಎಲ್ಲ ರೀತಿಯೂ ಮಾಡಿದ್ದೀವಿ. ಒಂದು ಚಿನ್ನ ಬೆಳ್ಳಿ ಕೆಲಸ, ಕಾರ್ಪೆಂಟ್ರಿ ಕೆಲಸ, ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ಸ್, ಮತ್ತು ಪ್ಲಂಬರಿಂಗ್ ವರ್ಕು, ಫೀಲ್ಡ್ ವರ್ಕು, ಜೊತೆಗೆ ಪೇಪರ್ ಹಾಕುವಂಥದ್ದು, ಇದೆಲ್ಲನೂ ಬಿಟ್ಟು ಜಿಮ್ ಟ್ರೈನರ್ ಆಗಿ ಇನ್ನೂ ಅನೇಕ. ಅದಾದಮೇಲೆ ಯಾವುದ್ರಲ್ಲೂ ಕೂಡ ನೆಮ್ಮದಿ ಮತ್ತು ಇನ್ನೊಂದು ಮಜಾ ಇಲ್ಲ ಅಂತೇಳಿ ಈ ಒಂದು ಡ್ರೈವರ್ ವೃತ್ತಿಗೆ ಬಂದ. ಅದನ್ನ ಇನ್ನೊಂದೇನಪ್ಪ ಅಂದರೆ, ಈ ಡ್ರೈವರ್ ವೃತ್ತಿ ಮಾಡಲಿಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂತಂದರೆ ಸ್ವಾವಲಂಬಿ ಜೀವನ. ಯಾರ ಕೈ ಕೆಳಗಡೆ ಕೆಲಸ ಮಾಡುವಂತಹ ಒಂದು ಇದಲ್ಲ, ನೀನು ಅದು ಮಾಡು, ನೀನು ಇದು ಮಾಡು ಅಂತೇಳಿ ಹೇಳುವಂತಹ ವ್ಯವಸ್ಥೆ ಇರೋದಿಲ್ಲ. ನಮ್ಗೆ ಹೆಂಗೆ ಬೇಕಕ್ಕೆ ಇಷ್ಟ ಬಂದಂಗೆ ಡ್ಯೂಟಿ ಮಾಡ್ಬೋದು, ಬೇಡ ಅಂತಂದರೆ ಆಫ್ ಮಾಡ್ಕೊಂಡು ಮನೇಲಿರ್ಬೋದು, ಯಾರು ಕೇಳೋದಿಲ್ಲ ಅನ್ನೋ ಒಂದು ಇದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ, ನಾನು ಏನೇ ಒಂದು ಮಾಡಬೇಕು ಅಂತಂದ್ರೆ ಕಾಲಾವಕಾಶ ಸಿಗುತ್ತೆ, ಸಂಪಾದನೆ ಮಾಡೋಕ್ಕೆ ದಾರಿ ಇದೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವೃತ್ತಿಗೆ ಬಂದೆ. ಅದಾದ ಮೇಲೆ ದಿನೇ ಚಾಲಕರುಗಳ ಸಮಸ್ಯೆ ಏನಾಯಿತು, ಏನು ಎತ್ತ, ಟೂರಿಸ್ಟಲ್ಲಿ ಒಂಥರ ಅನುಭವ, ಕಂಪನಿಯಲ್ಲಿ ಒಂಥರ ಅನುಭವ, ಅದಾದ ಮೇಲೆ ಈ ಏನು ಆನ್ಲೈನ್ ಸಂಸ್ಥೆಗಳಿಂದ ಅದರಲ್ಲಿ ಒಂಥರ ಅನುಭವ, ಎಲ್ಲ ರೀತಿಯ ಅನುಭವಗಳನ್ನ ಪಡ್ಕೊಂಡಿದ್ದೀವಿ. ಈಗ ಆಟೋ ಫೀಲ್ಡಿಗೆ ಬಂದಮೇಲೆ ಎಲ್ಲ ರೀತಿಯ ಅನುಭವಗಳು. ಏನು ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದೆ, ಎಲ್ಲ ಕೆಲಸಕ್ಕಿಂತ ವಿಭಿನ್ನವಾದ ಕೆಲಸ ಯಾವುದಪ್ಪ ಅಂದರೆ ಆಟೋ ಓಡಿಸೋದು. ಅದು ನಿಜಾನೇ. ಆರಾಮಾಗಿ ಓಡಿಸ್ಬೋದು, ಟೆನ್ಷನ್ ಇರಲ್ಲ, ಯಾರ್ದು ಕಿರಿಕಿರಲ್ಲ. ಹಾಗೆ ನಿಮ್ಮ ಮದುವೆ ಆಗಿದೆ ಅಣ್ಣ? ಮದುವೆ ಆಗಿದೆ. ಸಿದ್ದು ಅಂತೇಳಿ ನನ್ನ ವೈಫು. ಎಲ್ಲ ಏನು ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ಈ ಡ್ರೈವಿಂಗ್ ಫೀಲ್ಡಿಗೆ ಬರೋದಕ್ಕೆ ಮೂಲ ಕಾರಣನೇ ನನ್ನ ವೈಫು. ಅಂದರೆ ಇಲ್ಲ, ಅವರು ಎಲ್ಲರೂ ಒಂದೊಂದು ಥರ ಅಂತಾರೆ ಅಂದಾಗ ನಮ್ಮ ಮನೆಯವರು ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡು, ನೀನು ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ಅವ್ರ ಮನಸ್ಥಿತಿ. ಸೊ ಇವತ್ತು ನಾನು ಲೀಡರ್ ಆಗಿರೋದು ಕಾರಣನೂ ಅವರೇ. ನನಗಿದೆ, ನಿಂದು ಕೆಪಾಸಿಟಿ ಇದೆ, ನೀನು ಏನೋ ಒಂದು ಮಾಡ್ತೀಯಾ ಅಂತ ಹೇಳಿ ಸೊ ಇಲ್ಲಿ ಗಂಟ ತಗೊಂಬಂದಿದೆ, ಮುದ್ದಾದ ಮಾಡಿದ್ದಾರೆ. ಜೊತೆಗೆ 2 ಮಕ್ಕಳು, ಚಿಂದಂಥ ಮಕ್ಕಳು. ದೊಡ್ಡವನು 5ನೇ ಕ್ಲಾಸ್ ಓದ್ತಾ ಇದ್ದಾರೆ, ಚಿಕ್ಕವನು ಇವಾಗ ಇನ್ನೂ 1.5 ವರ್ಷ. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಬೆನ್ನೆಲುಬು ನಿಮ್ಮ ಮಡದಿ. ನಮ್ಮ ಜೀವನದಲ್ಲೂ ನಮ್ಮ ಮಡದಿನೇ. ಯಾಕಂತಂದರೆ ಅವರಿದ್ರೇ ನಮಗೆ ಒಂದು ಹುರುಪು ಬರುತ್ತೆ ಮುಂದುವರಿಯೋಕ್ಕೆ. ಹಾಗೆ ಅಣ್ಣ, ನಾನು ನೋಡ್ದಂಗೆ ಇತ್ತೀಚೆಗೆ ಚಾಲಕರ ಬಗ್ಗೆ ತುಂಬ ಅಂತಂದರೆ ತುಂಬ ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಬೇಕಾಗಿತ್ತು. ಏನಂತಂದರೆ ಫಸ್ಟ್ ಪಾಯಿಂಟು, ಆಟೋ ಚಾಲಕರ ಸಮಸ್ಯೆಗಳು ಮತ್ತು ಕ್ಯಾಬ್ ಚಾಲಕರ ಸಮಸ್ಯೆಗಳು ಮತ್ತು ಬೈಕ್ ಟ್ಯಾಕ್ಸಿಯಿಂದ ತೊಂದರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಆಟೋ ಚಾಲಕರ ಸಮಸ್ಯೆ ಏನಂದರೆ ಲಾಸ್ಟಲ್ಲಿ ಹೇಳೋದಿಲ್ಲ, ಬೈಕ್ ಟ್ಯಾಕ್ಸಿ.
ಇದು ಒಂದು ಇನ್ನ ಸಮಸ್ಯೆಗಳು ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಎಲ್ಲಾ ರೀತಿ ಸಮಸ್ಯೆಗಳು, ಪ್ರತಿನಿತ್ಯನ ಸಮಸ್ಯೆ. ಗಾಡಿ ಎತ್ಕೊಂಡು ಆ ರೋಡ್ ಬರ್ತದಂದ್ರೆ ಸಮಸ್ಯೆನೆ. ಯಾಕಂದ್ರೆ ಒಬ್ಬ ವಿಭಿನ್ನವಾದಂತ ಕಸ್ಟಮರ್ಸ್ಗಳು, ಅವರು ನಡ್ಕೊಳ್ತಕ್ಕಂಥ ರೀತಿ ಆಗಿರ್ಲಿ, ಮತ್ತೆ ಮಾತಾಡುವಂತ ಶೈಲಿ ಆಗಿರ್ಲಿ, ತುಂಬಾ ಕಷ್ಟಕರವಾಗಿರ್ತದೆ. ಆದ್ರೂ ಕೂಡ ಎಲ್ಲವನ್ನು ಕೂಡ ತಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಲ್ಲ, ನಿಜವಾಗ್ಲೂ ಅದು ಆಟೋ ಚಾಲಕರು ಮತ್ತೆ ಕ್ಯಾಬ್ ಚಾಲಕರು. ಏನಾಗಿದೆ ಅಂತಂದ್ರೆ ರೋಡ್ ಮೇಲೆ ಬರುವಾಗ ನಾವು ನಗ್ನಗ್ತಾ ಬರ್ತೀವಿ, ಆದ್ರೆ ಮನೆಗೆ ಹೋಗೋಷ್ಟರಲ್ಲಿ ಅದು ನಗ್ತಾ ಇರ್ತೀವೋ BP ಹೈ ಆಗಿರುತ್ತೋ ಹೇಳಕ್ಕಾಗಲ್ಲ. ನಂದು ಇವಾಗ ಆಲ್ಮೋಸ್ಟ್ 36 ವರ್ಷ. ಹಾ ನಾನು ಸುಮಾರು ಒಂದು 7-8 ವರ್ಷ ಬಾಡಿ ಬಿಲ್ಡ್ ಮಾಡಿದೆ. ಯಾವುದೇ ರೀತಿಯಾದಂತ ಸಮಸ್ಯೆ ಇರಲಿಲ್ಲ. ಬಟ್ ಈ ಡ್ರೈವಿಂಗ್ ಫೀಲ್ಡ್ ಬಂದ್ಮೇಲೆ ನನಗೂ ಕೂಡ ಏನಕ್ಕಂತಂದ್ರೆ ನಮ್ಮ ಟ್ರಾಫಿಕ್ ಕಿರಿಕಿರಿ ಆಗಿರ್ಲಿ, ನಾವು ಯಾಕಂತಂದ್ರೆ ಇವಾಗ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ ಹೋಗೋಷ್ಟರಲ್ಲಿ ಎಷ್ಟೋ ಜನ ಎಲ್ಬೋರ್ಡ್ಗಳು ಅಡ್ಡ ಬರ್ತಾರೆ, ಎಷ್ಟೋ ಜನ ಬೇಕು ಬೇಕು ಅಂತ ಅಡ್ಡ ಬರ್ತಾರೆ, ಇಲ್ಲ ನಮ್ದೇ ತಪ್ಪಿರುತ್ತೆ, ಹಳ್ಳ ತಪ್ಸಕ್ ಹೋಗಿ ಏನೋ ಆಗಿರುತ್ತೆ, ಪ್ಯಾಸೆಂಜರ್ದು ಒಂದು ಕಿರಿಕಿರಿ. ಈ ರೀತಿಯಿಂದಾಗಿ ಡ್ರೈವರ್ ಯಾವತ್ತೂ ನಗ್ತಾ ಇರ್ತಾನೆ ಅನ್ನೋದು ಸ್ವಲ್ಪ ಕಷ್ಟನೇ. ಇಲ್ಲ. ಈಗ ಏನಾಗ್ತದೆ, ಈ ಡ್ರೈವರ್ ಅನ್ನೋದೇ ಒಂಥರ ಆರ್ಟಿಫಿಷಿಯಲ್ ಅನ್ನೋ ತರನೇ ಹೇಳ್ಬೋದು. ಯಾಕೆಂದ್ರೆ ಮನ್ಸಲ್ಲಿ 100 ನೋವು ಇಟ್ಕೊಂಡಿರ್ತೀವಿ, ಬಟ್ ಹೊರಗಡೆ ತೋರ್ಕೊಳಂಗಿಲ್ಲ. ಹೊರಗಡೆ ತೋರೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಮತ್ತೆ ಎಲ್ಲನೂ ಕೂಡ ತಡ್ಕೊಳ್ಳೋಂಥದ್ದೇ ಡ್ರೈವರು. ಕಸ್ಟಮರ್ ಇಂದ ಸಮಸ್ಯೆಗಳನ್ನ ಎದುರಿಸ್ತೀವಿ, ರಸ್ತೆಯಲ್ಲಿ ಡಿಪಾರ್ಟ್ಮೆಂಟ್ ಏನು ಪೊಲೀಸರಿಂದ ಸಮಸ್ಯೆಗಳನ್ನ ಎದುರಿಸ್ತೀವಿ, ಜೊತೆಗೆ ಏನು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಅವರಿಂದ ಸಮಸ್ಯೆ ಅನುಭವಿಸ್ತೀವಿ, ಎಲ್ಲಾ ರೀತಿ ಅನುಭವಿಸ್ತಾ ಇರ್ತೀವಿ. ಬಟ್ ಆದ್ರೆ ಎಲ್ಲೂ ಕೂಡ ತೋರ್ಕೊಳಕ್ಕೆ, ಅದು ಯಾವಾಗ ಅದು ಎಕ್ಸ್ಪ್ಲೋಸ್ ಆಗ್ತದೆ ಅಂತಂದ್ರೆ ಮಿತಿ ಮೀರಿದಾಗ ಆಗ್ತದೆ ಅಷ್ಟೇ. ಬಟ್ ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದಾನೇ ಇರ್ತೀವಿ. ತಾಳ್ಮೆ ನಾವು ಎಷ್ಟು ತೋತೀವೋ ಅಷ್ಟು ಉಪಯೋಗ, ಇಲ್ಲ ಅಂತಂದ್ರೆ ಸುಮ್ಮನೆ ನಮ್ಮ ಮೇಲೆ ಕೇಸ್ಗಳಾಗ್ತವೆ. ಯಾಕಂತಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ, 4 ತಿಂಗಳಿಂದ ಆಟೋ ಚಾಲಕರ ಬಗ್ಗೆ ಬಂದಂತ ವರದಿಗಳು. ಏನು ಮಾಡಕ್ಕಾಗಲ್ಲ, ಕೆಲವೊಂದು ಬರ್ತವೆ, 5 ಬಳ್ಳು ಸಮಯ ಇರಲ್ಲ, ಅದನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕು ನಾವು. ಅಣ್ಣ, ನಿಮ್ಮ ಇದು ಸಂಘಟನೆ ಕಟ್ಟಿರೋ ವಿಚಾರದ ಬಗ್ಗೆ ನಾನು ಕೇಳೋದು ಮಾಡ್ತೆ. ಈ ಸಂಘಟನೆಯ ಬಗ್ಗೆ ನಿಮ್ಮ ಪೂರ್ತಿ ಮಾತುಗಳನ್ನ ಹೇಳ್ತೀರಾ? ಖಂಡಿತ. ನೋಡಿ, ಈ ಒಂದು ಸಂಘಟನೆ ಬಂದಿರೋದೇ ಒಂಥರ ವಿಭಿನ್ನವಾಗಿ. ಯಾಕಂದ್ರೆ ಮುಂಚೆ ಒಂದು ಹೆಸರಾಂತ ಸಂಘಟನೆಯಲ್ಲಿ ನಾವು ಇರ್ತೀವಿ, ಅಲ್ಲೇ ಒಂದು ಸಣ್ಣ ಪುಟ್ಟ ಮತ್ತೆ ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳಾದ್ಮೇಲೆ ಎಲ್ಲೋ ಒಂದ್ ಕಡೆ ಚಾಲಕರುಗಳು ಡಿವೈಡ್ ಆಗ್ತಾರೆ. ಆ ಡಿವೈಡ್ ಆದಂತ ಸಂದರ್ಭದಲ್ಲಿ ಆ ಸಂಘಟನೆಯಲ್ಲೂ ಕೂಡ ನಾವು ಲೀಡರ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಚಾಲಕರುಗಳ ಒಂದು ಒತ್ತಡಕ್ಕೆ ಒಂದು ಸಂಘಟನೆ ಮಾಡಬೇಕು ಅಂತ ಹೊರಟಿರ್ತೀವಿ. ಆ ಟೈಮಲ್ಲಿ ನಮ್ಮ ಆತ್ಮೀಯ ಗೆಳೆಯ ರಾಜು ಕನ್ನಡಿಗ, ಇಲ್ಲ ಗುರು, ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಸ್ನೇಹಿತರುಗಳೇ, ಹಿಂದೆ ಇದ್ದಂತ ಸಂಘಟನೆಯಲ್ಲಿದ್ದಂತ ಸ್ನೇಹಿತರುಗಳೇ, ಅವರು ಒಂದು ಸಂಘಟನೆ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಸೊ ಆ ಒಂದು ಸಂಘಟನೆಯಲ್ಲಿ ಮಾಡ್ಲಿಕ್ಕೆ ಹೊಂಟಾಗ ಅವ್ರು ನನ್ಗೆ ಕೇಳ್ತಾರೆ, ಈ ರೀತಿ ಮಾಡ್ತಾ ಇದೀವಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಮಾಡೋಣ. ಯಾರೋ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ಡ್ರೈವರ್ಗಳಿಗೆ ಒಳ್ಳೇದಾಗ್ಬೇಕು ಅನ್ನೋ ಇಂಟೆನ್ಷನ್ ಮಾಡಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಹಂತವಾಗಿ ಹಿಂದೆ ಇದ್ದಂತ ಲೀಡರ್ಗಳೆಲ್ಲರೂ ಕೂಡ ಅವ್ರವ್ರದೇ ಆದಂತ ಸಮಸ್ಯೆಗಳು ಮತ್ತೆ ಕೆಲವೊಂದು ಕಾರಣಾಂತರಗಳಿಂದ ಹೋಗ್ತಾರೆ. ಅದಾದ್ಮೇಲೆ ಈ ಒಂದು ಸಂಘಟನೆಗೆ ನನ್ನನ್ನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಚಾಲಕರ ಜೊತೆ, ಚಾಲಕರ ಒಡನಾಟದಲ್ಲಿ ಹಿಂದೆಯಿಂದನೂ ಕೂಡ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಇವಾಗಲೂ ಕೂಡ ಮಾಡ್ತಾ ಇದ್ದೀವಿ, ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ. ಹಾಗೆ ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ಅವ್ರಿಗೆ ಆಗ್ತಾ ಇರುವಂಥ ಉಪಯೋಗ, ಅನುಕೂಲ, ಅನಾನುಕೂಲ? ಸಂಘಟನೆದು ನಾನು ಕೌಂಟಿಂಗ್ಸ್ ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಇದೊಂಥರ ಹರಿಯೋ ನದಿ ಇದ್ದಾಗ. ಈಗ ನಾನು ಇವಾಗ ಒಂದಷ್ಟು ಹೇಳ್ಬೋದು. ಇವಾಗ ಒಂದಷ್ಟು ಅಪ್ಲಿಕೇಶನ್ಸ್ ಬಂದಿದೆ. ನಾನು ನಿರ್ದಿಷ್ಟವಾದಂಥ ಒಂದು ಕೌಂಟಿಂಗ್ಸ್ನ ಕೂಡ ಹೇಳಲಿಕ್ಕಾಗಲ್ಲ. ಬಟ್ ಅನುಕೂಲ, ನಾವು ಸೈಟ್ ಕೊಡ್ತೀವಿ, ಮನೆ ಕೊಡ್ತೀವಿ, ಮತ್ತು ಸಾಲ ಮಾಡಿರೋದು ದುಡ್ಡು ಕೊಡ್ತೀವಿ. ಇದ್ಯಾವುದು ಕೊಡಲ್ಲ. ನೀವು ಹೇಳೋ ರೇಂಜ್ ನೋಡಿದ್ರೆ ನಾನು ನಿಮ್ಮ ಸಂಘಟನೆಯಲ್ಲಿ ಬರಬೇಕು ಅನ್ಕೊಂಡೆ. ಯಾಕೆ ಅಂತಂದರೆ ಇವೆಲ್ಲ ಕೊಡ್ತೀವಿ ಅಂತಂದರೆ ನಾವು ಅವ್ರ ಹತ್ರ ಏನಾದ್ರು ಕಿತ್ಕೋಬೇಕಾಗ್ತದೆ. ಅದು ನಿಜ. ಏನು ಕಿತ್ಕೊಳೋದು ಇಲ್ಲ, ಏನು ಕೊಡೋದು ಇಲ್ಲ. ನಮ್ಮ ಒಂದು ಸಂಘಟನೆಯ ಸದಸ್ಯತ್ವನು ಕೂಡ 150 ರೂಪಾಯಿ. 150 ರೂಪಾಯಿ ಇಲ್ಲ, 50 ರೂಪಾಯಿ, 60 ರೂಪಾಯಿ ಎಕ್ಸ್ಪೆನ್ಸಸ್ ಹೋಗ್ತದೆ, ಸ್ಟಿಕ್ಕರ್ ಕೊಡ್ತೀವಿ. ಸೊ ಇದು ಒಂದು ಕಡೆ. ಇನ್ನು ಅನುಕೂಲ ಏನಪ್ಪ ಅಂತಂದರೆ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಕ್ಸಿಡೆಂಟ್ಸ್ಗಳು ಅಥವಾ ಏನೇ ಒಂದು ಸಮಸ್ಯೆಗಳಾದಾಗಲೂ ಆ ಭಾಗದಲ್ಲಿ ನಮ್ಮ ಚಾಲಕರುಗಳು ನಿಂತು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ. ಒಂದು ವೇಳೆ ಅಲ್ಲಿ ಸಮಸ್ಯೆಗಳು ಬಗೆಹರಿದಲ್ಲೇ ಇದ್ರೂ ಕೂಡ ನಾವು ಅದನ್ನು ಯಾವ ರೀತಿ ಬಗೆಹರಿಸ್ಕೊಡ್ಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿ ಬಗೆಹರಿಸುವಂಥ ಕೆಲಸನೂ ಕೂಡ ಮಾಡ್ತೀವಿ. ಇನ್ನು ಹೇಳಬೇಕು ಅಂತಂದರೆ ಒಂದೇ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಮೊನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಭಾಗದ ಮೂಸಾ ಅಂತೇಳಿ, ನೀವೆಲ್ಲ ನೋಡಿರ್ತೀರ, ನಾನು ನೋಡಿದ್ದೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ. ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕವರು.
ಗುಜರಾತ್ನ ಭರೋಚ್ ಅನ್ನೋ ಒಂದು ಜಾಗದಲ್ಲಿ ಅಪಘಾತ ಆಗಿತ್ತು. ಯಾರು ನಮ್ಮ ಮೂಸಾ ಗುನ್ನಿ ಮತ್ತು ಅವರು ಲಿಂಗೇಗೌಡರು. ಹಾಂ. ಸೊ ಸಂಘಟನೆ ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಇದೆ. ನಾವು ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಇರ್ತೀವಿ, ನಮಗೂ ಸುಮಾರು ಒಂದು 5:30-6 ಗಂಟೆಗೆ ಕಾಲ್ ಬರ್ತದೆ. ಅದಾದಮೇಲೆ ಗುಜರಾತ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಗುಜರಾತ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಮ್ಗೆ ಇರಲ್ಲ, ಕಾಂಟ್ಯಾಕ್ಟ್ಸ್ ಇರಲ್ಲ. ಸೊ ನಮ್ಮ ಸ್ನೇಹಿತರು ಡೆಲ್ಲಿಗೆ ಕಾಲ್ ಮಾಡಿ, ಅಲ್ಲಿಂದ ಮಹಾರಾಷ್ಟ್ರ ಸ್ನೇಹಿತರಿಗೆ ಕಾಲ್ ಮಾಡಿ, ಅಲ್ಲಿಂದ ಗುಜರಾತ್ನ ಚಾಲಕ ಸಂಘಟನೆಗೆ ಕಾಲ್ ಮಾಡಿ, ಅಲ್ಲಿಂದ ಸರಿಯಾದ ಮಾಹಿತಿ ತೊಗೊಂಡು ಅಲ್ಲಿಂದ ಮೂಸಾ ಗುನ್ನಿ ಅವ್ರನ್ನ ತರುವಂಥ ನಿಟ್ಟಿನಲ್ಲಿ ಕೆಲಸನ ಮಾಡಿರ್ತೀವಿ. ಇದು ನಮ್ಮ ಸಂಘಟನೆಯಲ್ಲಿ ಆಗುವಂಥ ಕೆಲಸ. ಎಲ್ಲೋ ಒಂದು ಕಡೆ ಏನೇ ಆಗ್ಬಿಟ್ರೆ ಬರೀ ಬೆಂಗಳೂರಿನ ಮಾತ್ರ ಅಥವಾ ಕರ್ನಾಟಕದ ಮಾತ್ರ ಅಂತಲ್ಲ, ದೇಶದ ಯಾವುದೇ ಮೂಲೆಯಲ್ಲಾದ್ರೂ ಕೂಡ ಯಾವುದಾದ್ರು ಒಂದು ರೀತಿ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ಇರ್ತೀವಿ. ತಮಿಳ್ನಾಡಲ್ಲೂ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಅಲ್ಲೂ ಕೂಡ ಮಾಡಿಸಿ ಕ್ಲಿಯರ್ ಮಾಡಿ ನಾವು ಅದನ್ನೆಲ್ಲ ಕೆಲವೊಂದು ಹಾಕ್ತೀವಿ, ಕೆಲವೊಂದು ಹಾಕ್ಲಿಕ್ಕೆ ಆಗಲ್ಲ. ಮತ್ತು ಇನ್ನು ಆಲ್ಮೋಸ್ಟು ಸರ್ಕಾರದಿರೋಂಥ ಬರುವಂಥ ಸೌಲಭ್ಯ ಈಗ ನೋಡಿ, ಲೇಬರ್ ಕಾರ್ಡು ಮತ್ತು ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ನೀವು ನೋಡ್ಬೋದು. ಆಲ್ಮೋಸ್ಟು ನೋಡಿ, ಇದು ಪೋಸ್ಟ್ ಆಫೀಸ್ ಬ್ಯಾಂಕಿಂದ ಅಂತ ಬಂದಿರೋದಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ನನ್ನ ಹೆಸರಲ್ಲಿ, ಸಂಘಟನೆ ಹೆಸರಲ್ಲಿ ಅಪ್ರಿಷಿಯೇಷನ್ ಲೆಟರ್ ಕೊಟ್ಟಿರೋದು. ಇದು ಇವತ್ತಿನವರೆಗೂ ಯಾರು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಚಾಲಕರಿಗೆ ಅಂತೇಳಿ ಪೋಸ್ಟ್ ಆಫೀಸ್ನಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಸ್ನೇಹಜೀವಿ ಸಂಘಟನೆಯಿಂದನೇ ಮಾಡಿಸ್ಕೊಟ್ಟಿರುವಂಥದ್ದು. ಎಲ್ಲ ಚಾಲಕರು ದುಡ್ಡನ್ನ ಕೊಟ್ಟಿಲ್ಲ, ದುಡ್ಡು ಅವರೇ ಕೊಟ್ಟಿರೋದು. ಬಟ್ ಆ ಒಂದು ಪೋಸ್ಟ್ ಆಫೀಸ್ನ ಇನ್ಶೂರೆನ್ಸ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಅದಕ್ಕೆ ಪೋಸ್ಟ್ ಆಫೀಸ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮಗೆ ಬಂದಿರತಕ್ಕಂಥ ಒಂದು ಶುಭಾಶಯ ಸಂದೇಶ. ತುಂಬ ಒಳ್ಳೆಯ ವಿಷಯ. ನೀವು ನಿಮ್ಮ ಸಂಘಟನೆಯ ಲೋಗೋ ಕೆಳಗಡೆ ಒಂದು ಲೈನನ್ನು ಬರೆಸಿದ್ದಾರೆ, ನಿಮಗಾಗಿ ನಿಮಗೋಸ್ಕರ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. 100% ಇದು ಕರೆಕ್ಟು. ನೀವು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಹಾಗೆ ನಿಮ್ಮ ಸಂಘಟನೆ ಇಡೀ ಕರ್ನಾಟಕದಲ್ಲಿದೆಯಾ? ಹೌದು, ಖಂಡಿತವಾಗಿಯೂ. ಆಲ್ಮೋಸ್ಟು ನಮ್ಮದು ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರೋಂಥದ್ದು. ಈ ಸಂಘಗಳು ಒಂದು ಚೌಕಟ್ಟಾಗಿತ್ತು. ಬಟ್ ಟ್ರೇಡ್ ಯೂನಿಯನ್ಗೆ ಅದಕ್ಕೆ ಆದಂಥ ನಿರ್ದಿಷ್ಟವಾದಂಥ ಕಾನೂನಿದೆ. ಪ್ರತಿ ವರ್ಷ ಆಡಿಟಿಂಗ್ ಮಾಡಬೇಕು, ಮತ್ತು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು. ತುಂಬ ಪ್ರೊಸೀಜರ್ಸ್ಗಳಿದೆ, ತುಂಬ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಟ್ರೇಡ್ ಯೂನಿಯನ್. ಸೊ ಇದು ಬರೀ ಕರ್ನಾಟಕದಾದ್ಯಂತ ಯಾವುದೇ ಮೂಲೆಯಲ್ಲಾಗಿದ್ರು, ಯಾವುದೇ ರೀತಿ ಚಾಲಕರನ್ನು, ಇವಾಗ ಬರೀ ಆಟೋ ಅಂತಲ್ಲ, ಬರೀ ಕ್ಯಾಬ್ ಅಂತಲ್ಲ, ಬರೀ ಗೂಡ್ಸ್ ಅಂತಲ್ಲ, ಅಪ್ ಟು 10 ವೀಲ್ ಲಾರಿ, ಬಸ್ಗಳೇನ ಎಲ್ಲರೂ ಇದ್ದಾರೆ ನಮ್ಮಲ್ಲಿ. ನಮ್ಮ ಸಂಘಟನೆಯಲ್ಲಿ ಆಲ್ಮೋಸ್ಟ್, ಅಂದರೆ ನಿಮ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬ ಎಲ್ಲೋ ಬೋರ್ಡ್ ಚಾಲಕ ಯಾವ ಗಾಡಿನಾರು ಓಡಿಸ್ಲಿ, ಫ್ಲೈಟು, ಟ್ರೈನು ಇವೆರಡು ಬಿಟ್ಟು, ಮತ್ತೆ ಹಡಗಲ್ಲಿ ಓಡಿಸೋದನ್ನು ಬಿಟ್ಟು, ಇವರು ಮೂವರನ್ನ ಬಿಟ್ಟು ಬೇರೆ ಎಲ್ಲರಿಗೂ ಕೂಡ ನಮ್ಮ ಸಂಘಟನೆಯಲ್ಲಿ ಅವಕಾಶ ಇದೆ. ಖಂಡಿತವಾಗ್ಲೂ ಆ ಚಾಲಕರ ಸಂಘಟನೆಯಲ್ಲಿ ನೀವು ನೋಂದಾಯಿತ ಆಗಬೇಕು ಅಂತಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವರ ಸಂಘಟನೆಯಲ್ಲಿ ಸದಸ್ಯತ್ವ ಪಡ್ಕೋಬೋದು ಅಲ್ವಣ್ಣ? ಖಂಡಿತ. ಹಾಗೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳಬೇಕು ಅಂದ್ಕೊಂಡು ಬಂದೆ. ಇವಾಗ ಸುರಕ್ಷತೆ ಮತ್ತು ಅಕ್ರಮದ ಆಟ ಬೆಂಗಳೂರಲ್ಲಿ, ರಸ್ತೆ ಸುರಕ್ಷತೆಯಾಗಲಿ ಅಥವಾ ಈ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗಲಿ, ನಾನು ಒಂದು ಕ್ವಶನ್ ನಿಮ್ಗೆ ಸಿಂಪಲ್ ಆಗಿ ಕೇಳ್ತೀನಿ. ಬೈಕ್ ಟ್ಯಾಕ್ಸಿ ಲೀಗಲ್ಲ ಇಲ್ಲೀಗಲ್ಲ ಅಂತ ಹೇಳಿ ಕಾನೂನಲ್ಲಿ ನಮ್ಮ ಯಾರು ಸಚಿವರುಗಳೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ಅಧಿಕಾರಿಗಳೇ ಹೇಳ್ತಾ ಇದ್ದಾರಲ್ಲ. ಇನ್ನು ಮತ್ತಿರ್ಗ ಪದೇ ನಾನು ಸುಮಾರು ಸರಿ ಲೈವ್ಗಳ ಮುಖಾಂತರ ತಿಳಿಸಿದ್ದೀವಿ, ಮತ್ತು ಮಾಧ್ಯಮದ ಮುಖಾಂತರ ತಿಳಿಸಿದ್ದೀವಿ. ಪೇಪರಲ್ಲಿ ಮೆನ್ಷನ್ ಮಾಡಬೇಕಾದ್ರೂ ಕೂಡ ಮೆನ್ಷನ್ ಮಾಡ್ತಾರೆ ಮಾಧ್ಯಮದಲ್ಲಿ. ಇಲ್ಲೀಗಲ್ ಅಂತ ಎಲ್ಲ ಗೊತ್ತಿದ್ದೂ ಕೂಡ ಅದು ಲೀಗಲ್ ಆಗಲಿಕ್ಕೆ ಸದ್ಯದ ಮಟ್ಟಿಗೆ ಇಲ್ಲ. ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ, ಡೆಹ್ರಾಡೂನಲ್ಲಿ ಅವರಿಗೆ ಲೈಸೆನ್ಸ್ ಇಲ್ಲ, ಪರ್ಮಿಟ್ ಇಲ್ಲ, FC ಇಲ್ಲ, ಆದ್ರೂ ಅವರು ವೈಟ್ ಬೋರ್ಡಲ್ಲಿ ಫಸ್ಟ್ ಆಫ್ ಆಲ್ ಗಾಡಿ ಓಡಿಸೋದು ಇಲ್ಲೀಗಲು. ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿನ ಸಾರಿಗೆ ಇಲಾಖೆಗಳು ಗಾಡಿಗಳನ್ನು ಸೀಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ಸಾರಿಗೆ ಇಲಾಖೆ ಕಣ್ಮುಚ್ಚಿ ಕೂತಿದೆಯಾ? ಯಾವ ಇದು ಹೇಳಿದ್ರಿ? ಡೆಹ್ರಾಡೂನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಗಡ್ಡಿಸ್ರು. ಅಲ್ಲಿನ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ತಾಕತ್ತಿದ್ದವರು ಗಡ್ಡಿಸ್ತಾನೆ ಇರೋದು. ನಮ್ಮಲ್ಲಿರುವಂಥ ಇಲ್ಲ, ಎಲ್ಲ ಒಂದು ಕಡೆ ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ನೋಡಿ, ಅಂದರೆ ಬೇಲಿನೇ ಎದ್ದು ಹೊಲ ಮೇಯುತ್ತೆ ಅಂತಾರಲ್ಲ, ಆ ರೀತಿ ಕಾನೂನು ವಿರೋಧವಾಗಿದೆ ಅಂತ ಗೊತ್ತಿದೆ. ಸಂಘಟನೆಗಳು ಹೋಗಿ ಮನವಿಗಳನ್ನ ಕೊಟ್ಟಿದ್ದೀವಿ, ಹೋರಾಟಗಳನ್ನ ಮಾಡಿದ್ದೀವಿ. ಇದೆಲ್ಲವನ್ನು ಮೀರಿ ಆದರೂ ಕೂಡ ಗಾಡಿಗಳು ರಾಜಾರೋಷ ಓಡಾಡ್ತಾ ಇದೆ ಅಂತಂದರೆ ಇವ್ರಿಗೆ ತಾಕತ್ತಿಲ್ಲ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಏನಾಗಿದೆ ಅಂತಂದರೆ ಆಟೋ ಚಾಲಕರನ್ನ ಬೆದರಿಸಿ ಇವಾಗ ಪಾಪ ಒಬ್ಬ ನಮ್ಮಂಥ ಯುವಕರಿಗೆ ಅವರು ಅಡ್ಡ ಬರಲ್ಲ, ಯಾರೋ ವಯಸ್ಸಾಗಿರುವಂಥವ್ರನ್ನ ಅಡ್ಡ ಬಂದು ಅವ್ರಿಗೆ ಏನಕ್ಕೋ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ, ಇವಾಗ ನಿಮಗೂ ಗೊತ್ತು ಬೆಂಗಳೂರಲ್ಲಿ 3-4 ಥರದ ಭಾಷೆ ಮಾತಾಡ್ತೀವಿ.
ಕೆಲವೊಂದು ಭಾಷೆಯಲ್ಲಿ ಕೆಲವೊಂದು ಮಾತುಗಳು ಬೇರೆ ರೀತಿ ಕಾಣಿಸುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಯಾರೋ ಇವಾಗ ಉತ್ತರ ಕನ್ನಡದವನು ಯಾಕೋಲೆ ಏನಕ್ಕೆ ನೀನು ಹಿಂಗೆ ಮಾಡ್ತಾ ಇದೀಯಾ, ಕಾಮನ್ ವರ್ಡ್. ಇದರಿಂದ ಮುಂದೆ ಇರುವಂಥವನು ಅವನು ಏನಲ್ಲೇ ಈ ಮಾತುಗಳು ಕೆಲವೊಬ್ರು ಯೂಟ್ಯೂಬರ್ಗಳು ಕೆಲವೊಬ್ರು ವಿಡಿಯೋ ಮಾಡೋರು ಬೇಕು ಅಂತ ಚಾಲಕರನ್ನು ನಿಂದಿಸೋ ರೀತಿ. ಚಾಲಕರು ಇವಾಗ 5 ಬೆರಳು ಸಮ ಇರಲ್ಲ. ಇವಾಗ ನಮ್ಮಲ್ಲೂ ಕೆಲವೊಂದು ಲೋಪದೋಷ ಇದೆ. ಹಾಗಂದ ಮಾತ್ರಕ್ಕೆ ನಾವು ಇಡೀ ಆಟೋ ಸಂಕುಲ ಇಡೀ ಚಾಲಕ ಸಮುದಾಯನ ಹೀಯಾಳಿಸೋದು ಸರಿನಾ ತಪ್ಪ? ಈಗ ಒಂದು ಮನೇಲಿ 4 ಜನ ಇರ್ತೀವಿ. ಈಗ ನಮ್ಮ ಮನೆಯೇ ತಗೊಳ್ಳೋಣ, ಬೇರೆ ಬೇಡ. ಈಗ ನನ್ನ ಅಜೆಂಡಾ ಬೇರೆ ಇರುತ್ತೆ, ನಮ್ಮ ಅಣ್ಣನ ಅಜೆಂಡಾ ಬೇರೆ ಇರುತ್ತೆ, ನನ್ನ ತಮ್ಮನ ಅಜೆಂಡಾ ಬೇರೆ ಇರುತ್ತೆ. ಒಂದು ಕುಟುಂಬದಲ್ಲೇ ಒಂದೇ ಮನಸ್ಥಿತಿಲಿ ಇಲ್ಲ ಅಂತ ಅಂದಾಗ ಚಾಲಕರ ವರ್ಗ ಲಕ್ಷಾಂತರ ಜನ ಚಾಲಕರಿರುವಂಥದ್ದು. ಯಾರೋ ಕೆಲವರು ಮಾಡೋವಂಥ ತಪ್ಪಿಗೆ ಆ ವರ್ಗನ ಬ್ಲೇಮ್ ಮಾಡೋಂಥ. ಇವಾಗ ನಾನು ಮಾಡಿದ್ದೀನಿ ತಪ್ಪು ಅಂತಂದರೆ ನಮ್ಮ ವಂಶಕ್ಕೆ ಬೈದ್ರಾಗ್ತದ? ನನಗೆ ಬೈಬೇಕು. ಯಾರೊಬ್ಬ ತಪ್ಪು ಮಾಡಿದ್ದಾನೆ ಚಾಲಕ ಅಂತಂದರೆ ಅವನು ಪನಿಷ್ಮೆಂಟ್ ಮಾಡಬೇಕು. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂಗೆ ಆಗುತ್ತೆ. ಈಗ ಯೂಟ್ಯೂಬರ್ಸು ನಾನು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ, ಅದರಲ್ಲಿ ಎಸ್ಪೆಷಲಿ ಟ್ರೋಲರ್ಸ್ಗಳನ್ನ. ಯಾಕೆ ಟ್ರೋಲರ್ಸ್ಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತಂದರೆ ಅವರು ತೋರಿಸೋ ರೀತಿ ಸ್ವಲ್ಪ ಖಾರವಾಗಿರುತ್ತೆ, ಬಟ್ ಆದರೆ ಪ್ರಾಮಾಣಿಕವಾಗಿ ತೋರಿಸಿರ್ತಾ ಇರ್ತಾರೆ ಅಂತ. ಅವರು ಟ್ರೋಲ್ ಮಾಡೋದ್ರಿಂದ ಎಷ್ಟೋ ಜನ ಒಂಥರ ವಿಚಿತ್ರವಾಗಿ ನಡ್ಕೊಳ್ಳೋಂಥವ್ರು ಬದಲಾವಣೆ ಮಾಡ್ಕೊತಾರೆ. ಖಂಡಿತ. ಆಲ್ಮೋಸ್ಟ್ ನಾನು ಫ್ರೀ ಆಗಿರೋಂಥ ಸಂದರ್ಭದಲ್ಲಿ ಟ್ರೋಲರ್ ವಿಡಿಯೋಗಳನ್ನೇ ನೋಡೋದು. ಯಾಕೆಂದರೆ ಆ ರೀತಿ ಪರಿವರ್ತನೆ ಆದಂಥವ್ರು ಎಷ್ಟೋ ಜನ ಇದ್ದಾರೆ ಟ್ರೋಲರ್ಸ್ಗಳ ಕಡೆಯಿಂದ. ನಾನು ಇದ್ರ ಮುಖಾಂತರ ಟ್ರೋಲರ್ಸ್ಗಳಿದ್ದಾರೆ. ಟ್ರೋಲರ್ಗಳು ಏನಂತಂದರೆ ನಮ್ಮನ್ನು ಟ್ರೋಲ್ ಮಾಡಿ ನಮ್ಮ ಜೀವನನ ಬದಲಾಯಿಸ್ತಾರೆ. ಖಂಡಿತ, ಡೆಫಿನೆಟ್ಲಿ. ನಮ್ಮ ಮನಸ್ಸು ಸಂತು ನೋಡಿದ್ದೀರಾ? ಪಾಪ ಅವನು ಎಲ್ಲೋ ಇದ್ದವನು ಇವಾಗ ಒಂದು ಲೆಕ್ಕದಲ್ಲಿ ಬಾಳ್ತಾ ಇದ್ದಾನೆ. ಟ್ರೋಲರ್ಗಳಿಂದ ತುಂಬ ಜನರ ಜೀವನ ನಡೀತಾ ಇದೆ. ಟ್ರೋಲರ್ಗಳ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದೇ ಬೇಡ. ಏನಕ್ಕಂತಂದರೆ ಅವರು ನಮ್ಮ ಜೀವನವನ್ನು ಸುಧಾರಿಸ್ತಾರೆ. ಬದಲಾವಣೆ ಏನು ಗೊತ್ತಾ ನೋಡಿ. ನಾವು ಒಂದೇ ನಿಮಿಷ ಪರಿಹಾರ ದುಡಿಮೆನ ಫಸ್ಟ್ ಆಫ್ ಆಲು ನಿಮ್ಮ ಮುಂಚೆ ಕೇಳಿದಾಗೆ ಚಾಲಕರುಗಳ ಬಗ್ಗೆ ಕೆಲವು ಯೂಟ್ಯೂಬರ್ಸು ಮತ್ತು ಕೆಲವರು ITBT ಅವರು ಮತ್ತು ಕೆಲವರು ಕೇವಲವಾಗಿ ಮಾತಾಡ್ತಾರೆ, ಒಂಥರ ನೆಗ್ಲಿಜೆನ್ಸಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರಿ. ಖಂಡಿತವಾಗಿಯೂ ಮಾತಾಡ್ತಾರೆ. ಯಾಕೆ ಅಂತಂದರೆ ನೋಡಿ, ಇವರು ಈ ಮೂರು ಕ್ಯಾಟಗರಿ ಏನು ಹೇಳಿದ್ರಿ, ITBT ಅವರು ಮತ್ತು ಯೂಟ್ಯೂಬರ್ಸು ಮತ್ತು ಇವರು ಹೋಗಿ ಕೇಳೋವಂಥದ್ದೇ ಯಾರು ಬರಲ್ಲ ಅಂತ ಅವ್ರನ್ನ. ಇವರು ಕೇಳೋವಂಥದ್ದೇ. ಈಗ ನನ್ನನ್ನು ಕೇಳಿದ್ರೆ ನಾನು ಹೋಗಲ್ಲ ಇರ್ತೀನ. ನಾನು ಆಲ್ಮೋಸ್ಟು ಡ್ಯೂಟಿಗೆ ಬಂದ ಮೇಲೆ ಅವ್ನು ಸುಡುಗಾಡ ಕರೆದ್ರೂ ಹೋಗ್ತೀನಿ. ನಂದು ಏನಂತಂದ್ರಣ, ಇವಾಗ ನಾನು ಡ್ಯೂಟಿ ಮೇಲೆ ಬಂದೆ, ಅದು 30 ರೂಪಾಯಿ ಡ್ಯೂಟಿ ಇರಲಿ 300 ರೂಪಾಯಿ ಡ್ಯೂಟಿ ಇರಲಿ, ನಾನು ಹೋಗ್ಬೇಕಂದ್ರೆ ಹೋಗ್ಬೇಕು. ನಮ್ಮದು ಗಾಡಿ ರಸ್ತೆ ಮೇಲೆ ಹೋದ ಅಂದರೆ ನಾನು ಒಂದು ಕಡೆ ನಿಲ್ಲಲ್ಲ. ಖಂಡಿತ ರಸ್ತೆ ಮೇಲೆ ನಿಂತ್ಕೊಳ್ಳಲ್ಲ. ನಾನು ಎಲ್ಲಿ ಕಂಟಿನ್ಯೂ ಹೋಗ್ತಾ ಇರ್ತೀನಿ. ಡ್ರಾಪ್ ಆಯಿತಾ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಕೈ ಬಾಡಿಗೆ ಬರುತ್ತಾ, ಕೈ ಬಾಡಿಗೆ ಇಲ್ಲ ಬಾಡಿಗೆ ಡ್ಯೂಟಿ ಆ್ಯಪ್ ಮುಖಾಂತರ ಬರುತ್ತಾ, ಯಾವ್ದು ಸಿಗ್ತದೆ ಅದು ಹೊಡಿತಾನೆ ಇರ್ತೀನಿ. ಡ್ಯೂಟಿ ಬೇಡ ಅಂತಂದ ಸಂದರ್ಭದಲ್ಲಿ ಮನೆಗೆ ಬರ್ತೀನಿ. ಯಾಕೆ ಗೊತ್ತಾ, ಇವ್ರು ಹೋಗಿ ಕೇಳೋವಂಥದ್ದು ಬರ್ದಲ್ಲಿರ್ತಕ್ಕಂಥವ್ರು ಕೇಳ್ತಾರೆ. ಕೆಲವೊಬ್ರು ಎಲ್ಲೆಲ್ಲೋ ನಿಲ್ಲಿಸಿರ್ತಾರೆ ಸ್ಟ್ಯಾಂಡ್ಗಳಲ್ಲಿ. ಕೆಲವೊಂದು ಮೇನ್ ಸ್ಟ್ಯಾಂಡ್ಗಳಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರಣ, ನಾನು ನೋಡ್ದಂಗೆ ಇವಾಗ ನಾರ್ಮಲ್ ಪಬ್ಲಿಕ್ಕು ಬೆಂಗಳೂರಿಗೆ ಬಂದ ತಕ್ಷಣ ಮೀಟ್ ಆಗೋದು ಯಾರನ್ನ? ಹೌದು, ಚಾಲಕರುಗಳನ್ನ, ಆಟೋ ಚಾಲಕರನ್ನ. ಇಲ್ಲಿ ಕೆಲವೊಬ್ರು ಮಾಡೋ ತಪ್ಪು ಏನಂತಂದರೆ, ಇವಾಗ ಇಲ್ಲಿಂದ MG ರೋಡ್ ಎಷ್ಟು ಕಿಲೋಮೀಟ್ರ್ ಅಣ್ಣ? ಇಲ್ಲಿಂದ MG ರೋಡ್ ಸಿಗುತ್ತೆ, ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಬರುತ್ತೆ. 10 ಕಿಲೋಮೀಟ್ರಿಗೆ ಎಷ್ಟು ಅಣ್ಣ? 150 ರೂಪಾಯಿ ಬರುತ್ತೆ. ಇವಾಗ ನಾನು ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಕೆಲವೊಬ್ಬರು 500, 1000, 1500 ಈ ರೀತಿ ಕೇಳೋರಿದ್ದಾರೆ. ಹೌದು, ನಾನು ಕೇಳ್ತೀನಿ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು 200 ರೂಪಾಯಿ ಕೇಳ್ತೀನಿ. 200 ರೂಪಾಯಿ ಹೇಳಿದ್ಮೇಲೆ ಅವರು ಪ್ಯಾಸೆಂಜರ್ ಕಮ್ಮಿ ಮಾಡಿಸ್ಕೋತಾರೆ. ನನಗಾಗಿರೋ ಅನುಮಾನ ನಾನು ಹೇಳ್ತೀನಿ. 200 ರೂಪಾಯಿ ಹೇಳ್ತೀನಿ, ಇಲ್ಲ ಎಷ್ಟು ಕೊಡ್ತೀರಾ? 160 ರೂಪಾಯಿ. ಸರಿ ಬನ್ನಿ ಅಂದರೆ ನಾನು ಮೀಟ್ರ್ ಹಾಕ್ತೀನಿ ಅಂತೀನಿ. ಮೀಟ್ರ್ ಹಾಕಿದ್ರು ಇಲ್ಲ ಎಷ್ಟಾಗುತ್ತೆ ಹೇಳು ಅಂತಾರೆ. ಹೌದು, ಕೆಲವರು ಹೇಳ್ತಾರೆ. ನನಗಾಗಿರೋ ಅನುಭವ ನಾನು ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಗೂ. ಈಗ ಕಸ್ಟಮರ್ಸ್ಗೂ ಕೂಡ ಅದೇ. ಈಗ ಬಂದು ಮೀಟ್ರ್ ಹಾಕಿ ಅಂತ ಯಾರು ಕೇಳೋಲ್ಲ. ಬಂದು ಇಲ್ಲಿಗೆ ಬರ್ತೀರಾ ಅಂತಾರೆ. ಅಂದರೆ ಎಷ್ಟು ಅಂತ ಕೇಳ್ತಾರೆ. ಮೀಟ್ರ್ ಹಾಕು ಅಂತ ಅಂದ್ಬಿಟ್ರೆ ಮುಗ್ದೋಯ್ತು. ನಾವು ಎಷ್ಟು ಅಂತಲೇ ಅವ್ರು ಎಷ್ಟು ಅಂತ ಕೇಳಿದಾಗ ನಾವು ಹೇಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಂಗನ್ಬಿಟ್ಟು ಈಗ ನಮಗೆ ಎಷ್ಟು ಕಿಲೋಮೀಟ್ರ್ ಕರೆಕ್ಟಾಗಿ ನಿರ್ದಿಷ್ಟವಾದಂಥ ಕಿಲೋಮೀಟ್ರ್ ಇಷ್ಟೇ ಕಿಲೋಮೀಟ್ರ್ ಇರುತ್ತೆ ಅಂತ ನಮಗೂ ಕೂಡ ಐಡೆಂಟಿಫೈ ಇರಲ್ಲ. ಅದೇ ಯಾಕೆಂದರೆ ಈಗೆಲ್ಲ ಆಲ್ಮೋಸ್ಟ್ 90% ಏನಾಗ್ಬಿಟ್ಟಿದೆ, ಆ್ಯಪಲ್ಲಿ ನೋಡ್ಕೊಂಡು ಇಷ್ಟು ಕಿಲೋಮೀಟ್ರ್ ಇಷ್ಟು ಅನ್ನೋ ಥರ ಡಿಸೈಡ್ ಆಗ್ಬಿಟ್ಟಿದೆ. ಈ ನಾರ್ಮಲ್ ಕೈ ಬಾಡಿಗೆ ಹೊಡೆಯೋಂಥವ್ರಿಗೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟೇ ಬರುತ್ತೆ, ಇಲ್ಲಿಂದ ಒಂದು ಏರಿಯಾಗೆ ಇಷ್ಟು ಪರ್ಟಿಕ್ಯುಲರಾಗಿ ಇಷ್ಟೇ ಕಿಲೋಮೀಟ್ರ್ ಬರುತ್ತೆ ಅಂತ ಒಂದು ನಿರ್ದಿಷ್ಟವಾದಂಥ ಒಂದು ನಿರ್ಧಾರ ಇರ್ತದೆ. ಅದೇ. ಸೊ ಈಗ ಏನಾಗ್ತದೆ, ಸಡನ್ನಾಗಿ ಕೇಳಿದಾಗ
ನಾವು ಕೂಡ ಹೇಳಿದ್ವಿ. ನಮಗೂ ಕನ್ಫ್ಯೂಷನ್ ಆಗುತ್ತೆ, ಎಷ್ಟು ಕಿಲೋಮೀಟ್ರ್ ಇರಿ ಒಂದು ನಿಮಿಷ ನೋಡ್ತೀನಿ ಎಷ್ಟು ಕಿಲೋಮೀಟ್ರು, ಇಲ್ಲ ಕಿಲೋಮೀಟ್ರ್ ತೋರಿಸ್ತಾ ಇಲ್ಲ, ಸರಿ ಎಷ್ಟು ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಕೊಡಿ, 180 ರೂಪಾಯಿ ಕೊಡಿ. ಹೌದೌದು, ಅಲ್ಲಿ ಪ್ಯಾಸೆಂಜರ್ ಕಮ್ಮಿ ಮಾಡಿಸ್ತಾರೆ. ಇನ್ನೊಂದು ಏನಂತಂದರೆ ಇತ್ತೀಚೆಗೆ ತುಂಬ ಚಾಲಕರು ಮೀಟ್ರ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಮೀಟ್ರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿ ನೋಡಿ, ಕ್ಯಾಬ್ನವ್ರಿಗೆ ಮೀಟ್ರ್ ಇಲ್ಲ, ಗೂಡ್ಸ್ದವ್ರಿಗೆ ಮೀಟ್ರ್ ಇಲ್ಲ, ಆಟೋದವ್ರು ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಆಟೋದವರು ಅದನ್ನು ಸರಿಯಾದ ರೀತಿ ಬಳಸ್ಕೋಬೇಕು. ಇಲ್ಲಿ ನಮ್ಮ ಚಾಲಕರು ಏನಂತಂದರೆ ಬಳಸ್ಕೋಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇದಕ್ಕೆ ನಾನು ಖಂಡಿತವಾಗಿ ಅಬ್ಜೆಕ್ಷನ್ ಮಾಡ್ತೀನಿ. ಮೀಟ್ರ್ ಕೊಟ್ಟಿರೋದೇನಕ್ಕೆ? ವರ್ಷಕ್ಕೊಂದ್ಸರಿ ಮೀಟ್ರ್ ಪಾಸಿಂಗ್ ಏನಕ್ಕೆ ಮಾಡಿಸ್ತೀವಿ? ಹಾಕೊಂಡು ರೋಡ್ ರನ್ನಿಂಗ್ ಮಾಡೋದಕ್ಕೆ ಅಲ್ವಾ? ಸರ್ಕಾರದಿಂದ ಮೀಟ್ರ್ ಕೊಟ್ಟಿದೆ ಅಂದಮೇಲೆ ಅದನ್ನು ಬಳಸೋದ್ರಲ್ಲಿ ತಪ್ಪೇನಿದೆ? ಯಾಕೆ ಯಾವುದೋ ಒಂದು ಆನ್ಲೈನ್ ಸಂಸ್ಥೆಗಳು ಗುಲಾಮ್ಗಿರಿ ಮಾಡ್ಬೇಕು? ನಾವು ಮೀಟ್ರಲ್ಲಿ ಕರೆಕ್ಟಾದಂಥ ಬಾಡಿಗೆಗಳು ಹೊಡೆದ್ರೆ ಕಸ್ಟಮರ್ಗಳೇ ಕರೆಕ್ಟಾಗಿ ಗಾಡಿಗಳನ್ನ ಬಂದು ಕೇಳ್ತಾರೆ. ಕರೆದಿರೋ ಜಾಗಕ್ಕೆ ಸರಿಯಾಗಿ ಹೋದರೆ ಆ್ಯಪ್ನ ನೆಕ್ಸ್ಟ್ ಯೂಸೇ ಮಾಡೋದಿಲ್ಲ. ಏನಾಗ್ತಾನೆ, ಆ್ಯಪ್ನ ಬಳಸ್ತಕ್ಕಂಥವ್ರು ಎಂಥವ್ರು ಅಂತ ಹೇಳ್ತೀನಿ ಕೇಳಿ. 1 ಸರಿ 2 ಸರಿ ರೋಡಲ್ಲಿ ಕರೆದು ಬರ್ದಲ್ಲೇ ಇದ್ದಾಗ ಏನು ಮಾಡ್ತಾರೆ, ಯಾರೋ ಅವ್ರ ಸ್ನೇಹಿತರು ಅವ್ರ ಫ್ಯಾಮಿಲಿಯವ್ರು ಯಾರೋ ಹೇಳ್ತಾರೆ, ನೀನು ಯಾಕೆ ರೋಡಲ್ಲಿ ಕರೆಯೋಕೆ ಹೋಗ್ತೀಯ, ಇಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊ, ಹಿಂಗೆ ಬುಕ್ ಮಾಡೋ ಬರ್ತಾರೆ. ಖಂಡಿತ ಈ ರೀತಿ ನಾವೇ ಅವ್ರನ್ನ ಪ್ರಚೋದನೆ ಮಾಡಿ ನಾವೇ ಅವ್ರನ್ನ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಅಷ್ಟೇ. ಖಂಡಿತವಾಗಿ ಪ್ರತಿಯೊಬ್ಬ ಚಾಲಕನು ಮೀಟ್ರ್ ಬಳಸ್ಬಿಟ್ಟ ಅಂತಂದರೆ ಇದು ಯಾವ್ಯಾವುದು ಬೈಕ್ ಟ್ಯಾಗಿ ಅದು ಅಂತ ಮಾತಾಡ್ತೀವಲ್ಲ, ಅದು ಯಾವ್ದು ಅವಶ್ಯಕತೆ ಇಲ್ಲ ರೀ. ಖಂಡಿತವಾಗ್ಲು ಇವಾಗ ಏನಂತಂದ್ರಣ, ಪ್ಯಾಸೆಂಜರ್ಗೂ ಅನುಭವ ಏನಾಗಿದೆ ಅಂತಂದರೆ, ಮನೆಯಿಂದ ಕೆಳಗಡೆ ಇಳಿದು ಬಂದು ಮೇನ್ ರೋಡ್ ತನಕ ಹೋಗಿ 5 ಆಟೋ ಕೈ ಹಾಕಿ 6 ಆಟೋ ಕೈ ಹಾಕಿ, ಒಬ್ರು ಬರ್ತೀನಿ ಅಂತಾರೆ, ಒಬ್ರು ಬರಲ್ಲ ಅಂತಾರೆ, ಒಬ್ರು 200 ಕೇಳ್ತಾರೆ, ಒಬ್ರು 400 ಕೇಳ್ತಾರೆ. ಈ ರೀತಿ ಪರಿಸ್ಥಿತಿಯಿಂದ ತಗೊಳಕೋದಕ್ಕಿಂತ ಆ್ಯಪಲ್ಲಿ ಬುಕ್ ಮಾಡೋದು ಬೆಟರು ಅಂತ ಪ್ಯಾಸೆಂಜರ್ ನೋಡ್ತಾರೆ. ಖಂಡಿತ ನಿಜವಾಗ್ಲು. ನಾನು ಮೊನ್ನೆ ಪಾಪ ನಮ್ಮ ಸ್ನೇಹಿತರು ಯಾರೋ ನಗರ ಮೀಟ್ರು ಅಂತೇಳಿ ಬಂತು. ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನಾನು ಒಳ್ಳೆಯ ಕೆಲಸ ಮಾಡೋಂಥವ್ರಿಗೆ ನಿಜವಾಗ್ಲೂ ನಾನು ಅದಕ್ಕೆ ಬೆಂಬಲ ಕೊಡಬೇಕಾಗ್ತದೆ. ನೋಡಿ, ಆಟೋದವರು ಮಾತ್ರನೇ ಮೀಟ್ರ್ಗಳು ಕೊಟ್ಟಿದ್ರು. ಈಗ ಆತ ಯಾರೋ ಕ್ಯಾಬ್ಗೆಲ್ಲ ಅವರೇ ಸ್ವತಃ ಮೀಟ್ರ್ಗಳನ್ನ ತೊಗೊಂಬಂದಿದ್ದಾರೆ. ಖಂಡಿತವಾಗಿಯೂ ಅದನ್ನು ಎಲ್ಲರೂ ಕೂಡ ಬಳಕೆ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಮೀಟ್ರ್ ಒಂದೇ ನಮ್ಮ ಈಗ ಆಟೋಗೆ ಮೀಟ್ರು ಕೊಟ್ಟಿದ್ದಾರೆ ಅಂತಂದರೆ ನಾವಿಲ್ಲಿ ಓಡಿಸೋವಂಥ ಅಧಿಕಾರ ಹೊಂದಿದ್ದೀವಿ ಅಂತಲೇ ಕೊಟ್ಟಿರೋಂಥದ್ದು, ಸುಮ್ಮನೆ ಕೊಟ್ಟಿಲ್ಲ ಅವರು. ಖಂಡಿತ ನಾವು ಕರೆಕ್ಟಾದ ರೀತಿ ಬಳಸ್ಕೊಂಡ್ರೆ ಯಾರು ಬೇಡ ಅವಶ್ಯಕತೆ ಇಲ್ಲ ರೀ. ನಾವು ಹೋರಾಟ ಮಾಡೋವಂಥ ಅವಶ್ಯಕತೆ ಇಲ್ಲ, ನಾವು ಈ ಆನ್ಲೈನ್ ಸಂಸ್ಥೆಗಳನ್ನ ಬೈಯುವಂಥ ಅವಶ್ಯಕತೆ ಇರಲ್ಲ, ಅಧಿಕಾರಿಗಳನ್ನ ಕೇವಲವಾಗಿ ನಡೆಸ್ಕೊಳ್ಳೋಂಥ ರೀತಿ ಇರೋದಿಲ್ಲ, ಆ ಸಂಘಟನೆಯವ್ರನ್ನ ಈ ಸಂಘಟನೆಯವ್ರನ್ನ ಬ್ಲೇಮ್ ಮಾಡೋದಿರೋದಿಲ್ಲ. ಫೇಸ್ಬುಕ್ಕಲ್ಲಿ ಲೈವ್ಗಳು ಮಾಡಿದಾಗ ಕಮೆಂಟ್ಗಳನ್ನ ಬಂದು ಚಾಲಕ ಸಂಘಟನೆಯವ್ರು ಏನು ಮಾಡ್ತಿದ್ದೀರಿ ಅಂತ ಹೇಳೋದು ಬೇಕಾಗಿರಲ್ಲ. ಚಾಲಕ ಸಂಘಟನೆಯಲ್ಲಿ ನಾಯಕರುಗಳ ಅವಶ್ಯಕತೆ ಇರೋದಿಲ್ಲ, ಸಂಘಟನೆಗಳ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಡ್ರೈವರ್ಗಳ ಕರ್ತರನೇ ಇರುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡೋದು ಏನಂತಂದರೆ, ವಿಡಿಯೋ ಮಾಡ್ಕೊಂಡು ಏನು ತೆರಿತಾ ಇದೆಯಾ, ಹೋಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸು. ನೀವು ಆ ಥರ ಕಮೆಂಟ್ ಆಗ್ತಾರಲ್ವಾ, ನಾನು ಉತ್ತರ ಒಂದೇ ಕೇಳಿದ್ದು, ಆಯ್ತು ಕಣಪ್ಪ ಬಾ ನನ್ನ ಜೊತೆ ಮಾಡಿಸೋಣ ಅಂತ. ನಾನು ಯಾಕೆ ಬರಲಿ, ನೀನೇ ಹೋಗು. ಈಗ ನಾನು ಎಲ್ಲ ಕಮೆಂಟ್ಸ್ಗಳು ಬರ್ತವೆ ಪಾಪ. ನನಗೆ ಯಾರೋ ಆ ಥರ ನೆಗೆಟಿವ್ ಕಮೆಂಟ್ ಹೊಡೆಯಲ್ಲ. ಯಾಕೆಂದರೆ ಕಮೆಂಟ್ ಹೊಡಿತಿದ್ದಾರೆ ಅಂತಂದರೆ ನಾವು ಅದಕ್ಕೆ ರಿಯಾಕ್ಟ್ ಕೂಡ ಮಾಡೋಕ್ಕೋಗಲ್ಲ. ಈ ಏನು ಹೇಳಿದ್ರ XYZ ಅವರನ್ನು ನೀವು ಪ್ರಶ್ನೆ ಮಾಡಬೇಕು. ಆಯ್ತಪ್ಪ, ಇವತ್ತು ಬೆಂಗಳೂರಿನಲ್ಲಿ ನೂರಾರು ಸಂಘಟನೆಗಳು ಅವ್ರವ್ರದ್ದೇ ಆದಂಥ ಶೈಲಿಯಲ್ಲಿ ಹೋರಾಟಗಳನ್ನ ಮಾಡಿದ್ದಾರೆ. ಸೊ ಆ ಹೋರಾಟಗಳಲ್ಲಿ ನೀನು ಭಾಗಿಯಾಗಿರೋದಕ್ಕೆ ನೀನು ಫೋಟೋ ಹೊಡ್ಸ್ಕೊಂಡಿರ್ತೀಯಲ್ವಾ, ಅಟ್ಲೀಸ್ಟ್ ಇಂಥ ಹೋರಾಟಕ್ಕೆ ಬಂದಿದ್ದೀನಿ ಅಂತ ಒಂದು ಸೆಲ್ಫಿ ಹಿಂಗೆ ಹೊಡ್ಕೊಂಡಿರ್ತೀಯಲ್ಲ, ಆ ಫೋಟೋ ಹಾಕಿ ನೋಡೋಣ ಕಮೆಂಟಲ್ಲಿ. ಅವ್ನು ಯಾರು ಕೂಡ ಕಮೆಂಟಲ್ಲಿ ಫೋಟೋ ಹಾಕಲ್ಲ. ಯಾಕೆ ಹಾಕಲ್ಲ ಅಂತಂದರೆ ಫೇಕ್ ಅಕೌಂಟಲ್ಲಿ ಒರಿಜಿನಲ್ ಅಕೌಂಟ್ ಇದ್ರು ಹಾಕಲ್ಲ ಅವರು. ಯಾಕೆ ಹಾಕಲ್ಲ ಅಂದರೆ ಅವ್ರ ಹೋರಾಟಗಳಿಗೆ ಭಾಗಿನೇ ಆಗಿರಲ್ಲ. ಇಲ್ಲಿ ನಮ್ಮ ಈ ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರಣ, ಆಲ್ಮೋಸ್ಟ್ 3.5 ಇಂದ 4 ಲಕ್ಷ ಆಟೋ ಚಾಲಕರಿದ್ದಾರೆ. ಇವಾಗ ಒಂದು ಎಲ್ಲ ಸಂಘಟನೆಯವರು ಸೇರಿ ಬಂದ್ಗೆ ಕರೆ ಕೊಟ್ಟರೆ ಅಲ್ಲಿ ಸೇರುವಂಥ ಜನಸಂಖ್ಯೆ ಬರೀ 3,000. 3,000 ಸೇರಲ್ಲ. 3,000 ಸೇರಿಬಿಟ್ರೆ ಇತಿಹಾಸ ರೀ. ನೀವು ಅನ್ಕೊಂಡಿದ್ದೀರ ಅಷ್ಟೇ. ಎಷ್ಟು ನಾನು ಹೇಳ್ತೀನಿ ಕೇಳಿ, 3,000 ಜನ ಅಟ್ ಅ ಟೈಮಲ್ಲಿ 3,000 ಜನ, ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ನಾನು ಲಕ್ಷಾಂತರ ಜನ ಹೇಳ್ತಾ ಇಲ್ಲ, 3,000 ಜನ ಗ್ರೌಂಡಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟು ನಿಂತ್ಕೊಂಡ್ರೆ ಇದನ್ನು ಆರಾಮಾಗಿ ಓಡಿಸ್ಬೋದು. ಫಸ್ಟ್ ಆಫ್ ಆಲ್ ನಮ್ಮ ಚಾಲಕರಲ್ಲಿ ಒಗ್ಗಟ್ಟಿಲ್ಲ. 3,000 ಜನ ನಾನು ಹೇಳ್ದಲ್ಲ, ಒಂದು ಸೇರಲ್ಲ ರೀ, ಡ್ರೈವರ್ಗಳು ಸೇರಲ್ಲ. ಯಾಕೆ ಗೊತ್ತಾ, ಒಂದು ಸಮೀಕ್ಷೆ ಅಂತ ಮಾಡ್ತಾರೆ. ಈ ಎಲೆಕ್ಷನಲ್ಲಿ ಸಮೀಕ್ಷೆ ಮಾಡ್ತಾರಲ್ಲ, ಎಲೆಕ್ಷನ್ ಸಮೀಕ್ಷೆಗೂ ನಮ್ಮ ಚಾಲಕರ ಸಮೀಕ್ಷೆಗೂ ಒಂದಕ್ಕೊಂದು ವ್ಯತ್ಯಾಸವೇ ಇಲ್ಲ. 100 ಜನ ಇದ್ರೆ 500 ಜನ ಸೇರಿದ್ರು ಅಂತ ಆಗ್ತೀವಿ. ಅದೇನಪ್ಪ ಅಂದರೆ ಒಂಥರ ಬೂಸ್ಟ್ ಮಾಡೋದು, ಅಂದರೆ ಜಾಸ್ತಿ ಜನ ಸೇರಿದ್ದೀವಿ ಅಂತ ಹೇಳೋಕ್ಕೆ. ಕೌಂಟಿಂಗು ಹೇಳ್ಬೇಕು, ನಿರ್ದಿಷ್ಟವಾದಂಥ ಕೌಂಟಿಂಗ್ ಅನ್ನೋದು. 3,000 ಜನ ಬಂದು ಸೇರಿದ್ರು ಅಂತ ಇಟ್ಕೊಳ್ಳಿ, ಅವತ್ತು ಇತಿಹಾಸ ಸೃಷ್ಟಿಯಾಗ್ತದೆ.
ಫಸ್ಟ್ ಆಫ್ ಆಲ್ ನಮ್ಮ ಚಾಲಕರೆಲ್ಲ ಒಗ್ಗಟ್ಟಾಗಬೇಕು, ಚಾಲಕರು ಒಗ್ಗಟ್ಟಾಗಿ. ಇಲ್ಲಿ ಏನಂತಂದ್ರಣ, ಇವಾಗ ಬಂದಕ್ಕೆ ಕರೆ ಕೊಟ್ಟರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಅಲ್ಲಿ ಬಂದು ಮಾಡ್ತವ್ರೆ, ಇಲ್ಲಿ ನಾವು ಡ್ಯೂಟಿ ಮಾಡ್ಕೊಳ್ಳೋಣ ಅಂತ ತುಂಬ ಜನ ಇದನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾನು ಹೇಳೋ ಮಾತು ಏನಂದರೆ, ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರಲ್ಲ. ಈಗ ನಾನು ಬರ್ದಲ್ಲೇ ಇರೋವಂಥವ್ರದ್ದು ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಆತನ ಮನೆ ಪರಿಸ್ಥಿತಿ ಏನಿರುತ್ತೆ ಅಂತ ನನಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಈಗ ಕೆಲವ್ರು ಹೇಳ್ಬೋದು, ಏನೋ ಇಷ್ಟು ದಿನ ಸಾಯ್ತಾ ಇದ್ದೀವಿ, 3 ದಿನ ನಿಲ್ಲಿಸ್ಬಿಟ್ರೇನೋ ಸತ್ತೋಗ್ಬಿಡ್ತೀಯಾ ಅಂತೇಳಿ. 3 ದಿನ ಕಲೆಕ್ಷನ್ ಗಾಡಿ ಓಡಿಸೋಂಥವ್ರು ಇರ್ತಾರೆ. ಈಗ ಕಲೆಕ್ಷನ್ ಗಾಡಿ ಓಡಿಸ್ತಕ್ಕಂಥವನು ಗಾಡಿಗೆ ಎಷ್ಟು ಬಾಡಿಗೆ ಅಂತ ಕೊಡಬೇಕು ಅಂತ ಇರ್ತದೆ, ಕೊಡಲೇಬೇಕು. ಎರಡನೇದು ಅವನ ಮನೆ ಪರಿಸ್ಥಿತಿ ಏನಿರುತ್ತೆ ಅಂತ ಗೊತ್ತಿರುತ್ತೆ. ನನಗೆ ಬರ್ತಾವ್ರಿ ದಿನಕ್ಕೆ ಕಮ್ಮಿ ಅಂದ್ರೆ ಬೆಳಗ್ಗೆ ಆಯಿತು ಅಂದರೆ ಕಣ್ಣೀರ್ ಕತೆನೆ. ಬೆಳಗ್ಗೆ ಎದ್ದು ಫೋನ್ ಆನ್ ಮಾಡಿದ್ರೆ ನಿಜವಾಗ್ಲೂ ಭಯ ಆಗ್ತದೆ, ನಂಬಲ್ಲ ನೀವು. ಆವತ್ತಿನ ದಿನ ಪೂರ್ತಿ ಬರೀ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಬೆಳಗ್ಗೆ ಎದ್ದರೆ ಸಾರ್ ನಂದು ಮಕ್ಳದ್ದು ಫೀಸ್ ಕಟ್ಟಿಲ್ಲ, ಏನಾರು ಸಾಹೇಬ್ ಮೊನ್ನೆ ಮಗು ಸೆಕೆಂಡ್ PU ಸ್ಕೂಲ್ದು ಕಾಲೇಜು TC ಕೊಡ್ತಾ ಇಲ್ಲ, TCನ ಸರ್ಟಿಫಿಕೇಟ್ ಅದು, TC ಕೊಡ್ತಾ ಇಲ್ಲ, ಸಾರಿ ಆಲ್ ಟಿಕೆಟ್ ಕೊಡ್ತಾ ಇಲ್ಲ. 10,000 ಜಸ್ಟ್ 10,000 ರೂಪಾಯಿ ಕೊಟ್ಟಿಲ್ಲ. ಅದನ್ನೇನಾರು ಒಂಚೂರು ಸಹಾಯ ಮಾಡಿ. ನಾನು ನಿಜವಾಗ್ಲೂ ನಾನು ಹೇಳ್ತೀನಿ ಹೇಳಿ, ನಾನು ಸುಳ್ಳು ಹೇಳ್ಬಾರ್ದು. ಇದೇ ಬೊಮ್ಮನಹಳ್ಳಿ ಸಂಬಂಧಪಟ್ಟಿರೋ ಹಾಗೆ ಒಬ್ಬರು ದೊಡ್ಡ ವ್ಯಕ್ತಿ, ತುಂಬ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ, ಅವ್ರ ಹತ್ರಕ್ಕೆ ಕಳಿಸ್ದೆ. ಅವರ ಅಸಿಸ್ಟೆಂಟ್ಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಒಬ್ಬರು ಡ್ರೈವರ್ ಬರ್ತಾ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ಅವ್ರದ್ದು ಬೇರೆ ಯಾವುದೋ ಇಶ್ಯೂಸ್ ಇಲ್ಲ, ಅವ್ರು ನೀವು ದುಡ್ಡು ಕೊಡಿ ಅಂತಲ್ಲ, ಈ ಥರ ಕಾಲೇಜಲ್ಲಿ ಆಲ್ ಟಿಕೆಟ್ ಕೊಡ್ತಾ ಇಲ್ಲ, ಆ ಮಗುದು ಜೀವನ ಹಾಳಾಗ್ತದೆ, ದಯವಿಟ್ಟು ಸ್ಕೂಲಿಗೆ ಫೋನ್ ಮಾಡಿ ಸ್ಕೂಲ್ಗೆ ಟೈಮ್ ಕೊಡಿಸಿ, ದುಡ್ಡು ಕೊಡಬೇಡಿ ಅಂತ. ನಾನು ದುಡ್ಡು ಕೊಡಿ ಅಂತಲೂ ಹೇಳಿಲ್ಲ, ಕೊಡಬೇಡಿ ಅಂತಲೂ ಹೇಳಿಲ್ಲ, ಟೈಮ್ ಕೊಡಿಸಿ, ಇಷ್ಟು ಮಾತ್ರ ನನಗೆ ಸಹಾಯ ಮಾಡಿ. ಆ ಮಗುಗೆ ಟೈಮ್ ಅಲ್ಲ, ದುಡ್ಡು ಕ್ಲಿಯರ್ ಆಯಿತು, ಮಗು ಎಕ್ಸಾಮು ಕೂಡ ಬರೀತು. ಕಾಣದ ಹಿಂದಿನ ಕೈಗಳು ತುಂಬ ಇದ್ದಾವೆ, ಅದು ಮುಂದೆ ಬರಲ್ಲ. ಇವರು ಇಷ್ಟೊತ್ತು ನಾನು ಕೇಳಿದಾಗ ತುಂಬ ಮಾತುಕತೆ ಆಯಿತು ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಕೆಲವೊಂದು ಇವರು ಮಾಡ್ತಾ ಇರೋವಂಥ ಕ್ರಮನ ಮತ್ತು ಇವರು ಹಿಂದೆ ನಿಂತು ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲ ಹೇಳಿದ್ರು. ಅದು ವಿಡಿಯೋದಲ್ಲಿ ಬೇಡ ಅಂತ ಕೂಡ ಹೇಳಿದ್ದಾರೆ. ಆದರೆ ಏನಂತಂದರೆ, ತುಂಬ ಜನ ನಾಯಕರ ಬಗ್ಗೆ ನಮ್ಮ ಚಾಲಕರಿಗೆ ಗೊತ್ತಿಲ್ಲ. ನಮ್ಮ ನಾಯಕರು ಏನೇನು ಮಾಡ್ತಾಯಿದ್ದಾರೆ, ನಮಗಾಗಿ ಹೆಲ್ಪ್ ಮಾಡುವಂಥ ಕಾರ್ಯಕ್ರಮಗಳು ಮತ್ತು ಚಾಲಕರಿಗೆ ಒಳ್ಳೆಯದಾಗುವಂತಹ ಏನೇನು ಕಾರ್ಯಕ್ರಮಗಳು, ಅದನ್ನು ತಿಳಿಸ್ಕೊಡೋಕ್ಕೆ ಅವ್ರು ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ನಮ್ಮ ಚಾಲಕರು ಕೆಲವೊಬ್ರು ಏನಂತಂದರೆ, ಎಲ್ಲೋ ಕೂತ್ಬಿಟ್ಟು ಕಮೆಂಟ್ ಹೊಡಿತಾರೆ, ನಾಯಕರಾದವ್ರು ನೀವೇನು ಮಾಡ್ತಾಯಿದ್ದೀರಾ, ಬೈಕ್ ಟ್ಯಾಕ್ಸಿ ವಿಚಾರ ಒದ್ದೋಡಿಸಿ, ಅದು ಮಾಡಿ ಇದು ಮಾಡಿ. ಆದರೆ ಹೋರಾಟಕ್ಕೆ ಕರೆ ಕೊಟ್ಟರೆ ಒಬ್ಬರು ಬರಲ್ಲ. ಬಟ್ ನಾಯಕರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾಯಕರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಳ್ಳಿ. ಸುಮ್ಮನೆ ಎಲ್ಲೋ ಕೂತು ಲೈವ್ ಮಾಡಿ ಬಾಯ್ ಬಿಡ್ಕೊಂಡ್ರಲ್ಲ. ಈಗ ನಾನು ಸೆಂಟ್ರಲ್ಲಿ ಒಂದು ಮಾತಾಡ್ತೀನಿ, ತುಂಬ ಜನ ಪಾಪ ಕಮೆಂಟ್ಸ್ಗಳಲ್ಲಿ ಆಗ್ತಾಯಿದ್ದಾರೆ, ಬೈಕ್ ಟ್ಯಾಕ್ಸಿ ಯಾಕೆ ನಿಲ್ಲಿಸ್ತಾ ಇಲ್ಲ, ನಾಯಕರುಗಳು ಏನು ಮಾಡ್ತಾಯಿದ್ದಾರೆ. ನಾನು ಬೇರೆಯವ್ರ ವಿಚಾರ ಮಾತಾಡಲ್ಲ. ನೆನ್ನೆನೂ ಕೂಡ ಬಜೆಟ್ ಮೀಟಿಂಗ್ ಇತ್ತು. ಬಜೆಟ್ ಮೀಟಿಂಗ್ಗೆ ಸಂಬಂಧಪಟ್ಟಂಗೆ ಏನು ಮಾಡಬೇಕಾಗಿತ್ತು, ಏನು ಮನವಿನ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ತೋರಿಸಿದ್ರಿ, ಅದು ನಿಮ್ಗೆ ತೋರಿಸ್ದೆ. ಅದ್ರದ್ದು ಕೆಲವೊಂದು ಪಾಯಿಂಟ್ಸ್ಗಳು ಯಾಕೆ ಅಂತಂದರೆ, ಇದೆಲ್ಲ ನಮ್ಮ ಕೆಲಸ. ಈಗ ಆಲ್ಮೋಸ್ಟು ಕೋರ್ಟು ಕೇಸಲ್ಲಿದೆ. ಕೇಸು ಕೋರ್ಟಲ್ಲಿ ಇರೋದ್ರಿಂದ ಏನು ಮಾಡಲಿಕ್ಕಾಗತ್ತೆ, ಅಡ್ವೊಕೇಟ್ ಜನರಲ್ ಏನು ಮಾಡ್ತಾ ಇದ್ದಾರೆ, ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ. ಬೇರೆ ಸಂಘಟನೆಯವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ, ನಾವು ಸಂಘಟನೆ ಕಟ್ಕೊಂಡಿದ್ದೀವಿ, ಡ್ರೈವರ್ಗಳ ಜೊತೆ ನಿಂತಿದ್ದೀವಿ, ಡ್ರೈವರ್ಗಳ ಪರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದು ಡಾಕ್ಯುಮೆಂಟ್ರಿನ ನಿಮಗೆ ತೋರಿಸ್ತೇನೆ. ಏನು ವಿಚಾರ ಅಂತಂದರೆ, ಪ್ರತಿಯೊಂದು ಕೋರ್ಟಲ್ಲಿ ಜಡ್ಜ್ಗಳನ್ನ ನೇಮಕ ಮಾಡ್ತಕ್ಕಂಥ ಪವರ್ ಇರ್ತಕ್ಕಂಥವ್ರು ಇವರು. ಶಾಲಿನಿ ರಜನೀಶ್ ಅಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ. ಇವ್ರಿಗೆ ಎಷ್ಟು ಜನ ಮನವಿ ಕೊಟ್ಟಿದ್ದಾರೆ, ಎಷ್ಟು ಸಂಘಟನೆಯವರು ಕೊಟ್ಟಿದ್ದಾರೆ. ತುಂಬ ತಿಳಿದಿರ್ತಕ್ಕಂಥವ್ರು, ತುಂಬ ದೊಡ್ಡ ಮೇಧಾವಿಗಳು, ಲಕ್ಷಾಂತರ ಜನ ಚಾಲಕರುಗಳು ಹೊಂದಿರತಕ್ಕಂಥವ್ರು. ಇವರು ಮನ್ಸು ಮಾಡಿದ್ರೆ ಈ ಏನು ಜಡ್ಜ್ಮೆಂಟ್ ಇದೆಯಲ್ವಾ, ಅದು ನೆಗೆಟಿವ್ ಆರ್ ಪಾಸಿಟಿವ್, ಅದನ್ನು ಒಂದು ನೆಗೆಟಿವ್ ಆರ್ ಪಾಸಿಟಿವ್ ಅದು ಇಮಿಡಿಯೇಟ್ ಆಗ್ತದೆ. ಯಾಕೆ ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಕೋರ್ಟಲ್ಲಿ ಜಡ್ಜ್ನ ಈ ಡೆಸ್ಕಿಂದ ಆ ಡೆಸ್ಕ್ಗೆ, ಆ ಡೆಸ್ಕಿಂದ ಈ ಡೆಸ್ಕಿಗೆ ಹಾಕಿಗಂಥ ಪವರ್ ಇರೋಂಥದ್ದು ಇವರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ, ಅವ್ರು ಯಾವುದಾದ್ರೂ ಒಂದು ಫೈಲಿಗೆ ಸೈನ್ ಹಾಕಬೇಕು ಅಂದರೆ ವಿತೌಟ್ ಇವ್ರ ಪರ್ಮಿಷನ್ ಇಲ್ಲ ಅಂದರೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಶಾಲಿನಿ ರಜನೀಶ್ ಅಂತೇಳಿ ಇದನ್ನು ನೀವು ಅದರಲ್ಲಿ ತೋರಿಸ್ಬೋದು. ಯಾವತ್ತು ಕೊಟ್ಟಿರೋದು
24/1/2025. ಏನಂತ ಮೆನ್ಷನ್ ಮಾಡಿದ್ದೀನಿ, ನೀವೇ ಓದ್ಬಿಡಿ. ಇವರಿಗೆ ಶ್ರೀಮತಿ ಶಾಲಿನಿ ರಜನೀಶ್, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ವಿಧಾನಸೌಧ, ಬೆಂಗಳೂರು. ವಿಷಯ: ರ್ಯಾಪಿಡೋ, ಓಲಾ, ಊಬರ್ನ ಬೈಕ್ ಟ್ಯಾಕ್ಸಿ ಮತ್ತು ಕ್ಯಾಬ್ ಹಾಗೂ ಗೂಡ್ಸ್ ಪೋರ್ಟರ್ನಂತಹ ಕಾನೂನುಬಾಹಿರ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ. ಮಾನ್ಯರೇ, ನಾನು ಇಂಡಿಯನ್ ವೆಹಿಕಲ್ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ಹಾಗೂ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಬೆಂಗಳೂರು ನಗರದಲ್ಲಿ ಸುಮಾರು 6 ಲಕ್ಷ ವಾಹನಗಳಿದ್ದು, ರ್ಯಾಪಿಡೋ, ಓಲಾ, ಊಬರ್ನ ಬೈಕ್ ಟ್ಯಾಕ್ಸಿ, ಕ್ಯಾಬ್ ಹಾಗೂ ಗೂಡ್ಸ್ ಪೋರ್ಟರ್ನಂತಹ ಕಾನೂನುಬಾಹಿರ ಸರಕು ಸಾಗಣೆ ವಾಹನ ಸಂಸ್ಥೆಗಳಿವೆ. ಇವು ಸರ್ಕಾರದಿಂದ ನಿಯಮಾನುಸಾರ ಅನುಮತಿ ಪಡೆದಿಲ್ಲ. ಕಾನೂನು ಬಾಹಿರ ಇಲ್ಲಿಗಲ್ ಸಂಸ್ಥೆಗಳಿಂದ ಖಾಸಗಿ ವಾಹನ ಚಾಲಕರ ದುಡಿಮೆಗೆ ಅನ್ಯಾಯವಾಗುತ್ತಿದೆ. ಸರ್ಕಾರದ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ. ಕ್ಷುಲ್ಲಕ ಕಾರಣಗಳನ್ನು ನೀಡಿ ಚಾಲಕರಿಗೆ ಸ್ಪಂದಿಸದೆ ಅನ್ಯಾಯ ಎಸಗುತ್ತಿದ್ದಾರೆ. ಆದ ಕಾರಣ ತಾವು ಕೂಡಲೇ ಇಂತಹ ಕಾನೂನು ಬಾಹಿರ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಉನ್ನತ ಮಟ್ಟದ ಸಭೆ ಕರೆದು ಸಮಸ್ಯೆಯನ್ನು ಬಗೆಹರಿಸುವಂತೆ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ಇಂತಿ ನಿಮ್ಮ ವಿಶ್ವಾಸಿಗಳು, ಖಂಡಸಿ ಸದಾನಂದ ಸ್ವಾಮಿ, NG ಸಂತೋಷ್ ಕುಮಾರ್, ರಾಜು ಕನ್ನಡಿಗ. ಇದು ಪೇಪರ್ ವರ್ಕ್ ಅಂತ ಹೇಳ್ತೀವಿ. ಇವರು ಮನ್ಸು ಮಾಡಿದ್ರೆ ಇದು ದೊಡ್ಡ ವಿಚಾರ ಅಲ್ಲ. ನಾನು ಮತ್ತು ನಮ್ಮ ಬಾಸ್ ಗಣಸಿ ಸದಾನಂದ ಸ್ವಾಮಿ ಅಣ್ಣವರು, ಅವರು ಈ ಥರ ಮಾಡೋಣ, ಯಾಕೆಂತಂದರೆ ಚಾಲಕರುಗಳ ಪರಿಸ್ಥಿತಿ ಅವರು ಪ್ರತಿನಿತ್ಯ ನೋಡ್ತಾ ಇರ್ತಾರೆ ಅಂಥೇಳಿ 24 ಜನವರಿ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಕೊಟ್ಟಿರುವಂಥ ಮನವಿ. ಇದಕ್ಕೆ ಸರ್ಕಾರದಿಂದ ಬಂದಿರತಕ್ಕಂಥದ್ದು. ಇದು ನಾವು ಸ್ವೀಕರಿಸಲಾಗಿದೆ, ಸ್ಟ್ಯಾಂಪ್ ಸಮೇತ ಬಂದಿದೆ, ಸ್ಟ್ಯಾಂಪು ಸೈನ್. ಸುಮ್ಮನೆ ನಾವು ಇದನ್ನೆಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಯಾಕೆಂತಂದರೆ ಇದು ವರ್ಕ್ ಅಂತ ಹೇಳ್ತೀವಿ, ಕೆಲಸ ಅಂತ ಹೇಳ್ತೀವಿ. ನಾನು ಇದನ್ನು ಪಾಪ ಡ್ರೈವರ್ಗಳಿಗೆ ಹಾಕಿದ್ರೆ ಅವ್ರಿಗೇನು ಗೊತ್ತಾಗ್ತದೆ, ಯಾರಿದು ಶಾಲಿನಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಅಂದ್ರೆ ಯಾರು, ಅವ್ರಿಂದ ಅವ್ರು ಏನು ಮಾಡ್ತಾರೆ ನನಗೂ ಗೊತ್ತಿರಲಿಲ್ಲ. ಇದು ಆ್ಯಕ್ಚುಲಿ ಇವತ್ತು ಕೋರ್ಟಲ್ಲಿದೆ ಕೇಸ್. ಅದು ಇದನ್ನು ತೀರ್ಮಾನ ಮಾಡಬೇಕು. ಡೆಸ್ಕಿಗೆ ಯಾರು ಈ ಅಡ್ವೊಕೇಟ್ ಜನರಲ್ ಇರ್ತಾರೆ ಅದನ್ನು ಯಾವ ಕಡೆಯಿಂದ ಒತ್ತಡ ಮಾಡ್ಬೋದು, ಆ ಕೆಲಸನ ಒತ್ತಡ ಏರಿಸುವಂಥ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ನೀವು ಚಾಲಕರಿಗೆ ಉಪಯೋಗ ಆಗುವಂಥ ಕೆಲಸನ ಮಾಡ್ತಾ ಇದ್ದೀರಾ. ತುಂಬ ಧನ್ಯವಾದ ಅಣ್ಣ, ನಮ್ಮ ಚಾಲಕರ ಪರವಾಗಿ. ಹಾಗೆ ನಿಮಗೇನು ಅನಿಸಿದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವರ ಸ್ನೇಹಜೀವಿ ಟ್ರೇಡ್ ಯೂನಿಯನ್ಗೆ ನೀವು ಸದಸ್ಯತ್ವ ಪಡ್ಕೋಬೇಕಂತಂದರೆ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವರ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡ್ಕೋಬೋದು. ನಮಸ್ಕಾರ, ತುಂಬ ಧನ್ಯವಾದ. ಒಂದು ಸೆಕೆಂಡು ನೋಡಿ, ಸಂಘಟನೆಯಿಂದ ಏನೇನು ಮಾಡ್ತೀರಾ ಅಂತ ಹೇಳಿದ್ರಲ್ವ, ಇವೆಲ್ಲ ಸಂಘಟನೆಯಿಂದ ಮಾಡಿರೋಂಥವೆ. BMTC ಚಾಲಕರ ಮೇಲೆ ಪದೇ ಪದೇ ಹಲ್ಲೆ ನಡೆಸುತ್ತಿರುವ ವಿರುದ್ಧ ಟೂರು ಇವೆಲ್ಲ 1-2 ಮಾಡಿಲ್ಲ ನಾವು. ನೀವು ನೋಡ್ಬೋದು, ಇಡೀ ಕರ್ನಾಟಕದಲ್ಲಿ ಈ ರೀತಿ ಸಂದೇಶಗಳು ಸರ್ಕಾರದಿಂದ ಯಾರಿಗೂ ಕೂಡ ಬಂದಿಲ್ಲ. ಓದಿ ಇದು ಯಾರ್ಯಾರದಿಂದ ಬಂದಿದೆ. ಸಿದ್ದರಾಮಯ್ಯ ಅವರು ಬೆಂಗಳೂರಿನ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಜಸ್ಟ್ ಪಾಯಿಂಟ್ಸ್ಗಳು ಓದಿ. ತುಂಬ ರಾಜ್ಯದ ಅಭಿವೃದ್ಧಿಯಲ್ಲಿ ಚಾಲಕರು ನಿರ್ವಹಿಸುವ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅದಕ್ಕೆ ಅವರು ಕೇವಲ ವಾಹನಗಳನ್ನು ಚಲಾಯಿಸುವವರಲ್ಲದೆ ರಾಜ್ಯದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಪ್ರಮುಖ ಕೊಂಡಿಯಾಗಿರುತ್ತಾರೆ. ಸಾರ್ವಜನಿಕರ ಜೀವನವನ್ನು ಸುಗಮಗೊಳಿಸುವ ಸಾರ್ಥಕ ಕಾರ್ಯದಲ್ಲಿ ತೊಡಗಿರುವ ವಾಹನ ಚಾಲಕರ ನಿಸ್ವಾರ್ಥ ಹಾಗೂ ನಿಷ್ಠಾವಂತ ಸೇವೆ ನಿಜಕ್ಕೂ ಶ್ಲಾಘನೀಯ. ಯಾರ್ದಿದು? ಸಿದ್ದರಾಮಯ್ಯ ಅವರ ಕಡೆಯಿಂದ ಇವರ ಸಂಘಟನೆಗೆ ಬಂದಿರುವಂಥ ಲೆಟ್ರು. ಇವರು ಯಾರು ನೋಡಿ, ಬಸವರಾಜ್ BS ಹೊರಟ್ಟಿ, ಕರ್ನಾಟಕ ವಿಧಾನ ಪರಿಷತ್ತು. ಇವ್ರ ಕಡೆಯಿಂದ ಜಸ್ಟಿಸ್ ಟಚ್ ಓದ್ಬಿಡಿ ಸರ್. ಇವರ ಸಂಘಟನೆಗೆ ಅಣ್ಣ ತುಂಬಾ ಖುಷಿ ಆಗುತ್ತೆ. ಇನ್ನು ನೋಡ್ಬೇಕು ನೀವು, ಇದೆಲ್ಲ ತುಂಬಾ ಖುಷಿ ಆಗುತ್ತೆ. ಈ ರೀತಿ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಅವರು ಕಳಿಸಿರುವಂಥದ್ದು, G. ಪರಮೇಶ್ವರ್ ಅವರು ಕೂಡ ಕಳಿಸಿರುವಂಥದ್ದು. ಇದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕಳಿಸಿರ್ತಕ್ಕಂಥದ್ದು. ಇದು ನಾನು ನಿಜವಾಗ್ಲೂ ಕೆಲವರನ್ನ ಮಾರ್ಗದರ್ಶಕರಾಗಿ ಮನಸ್ಸಲ್ಲಿ ಇಟ್ಕೊತೀವಿ. ಸಂತೋಷ್ ಹೆಗಡೆ ಅಂತೇಳಿ ಎಷ್ಟೋ ಒಂದು ನಿಷ್ಠಾವಂತ ಭ್ರಷ್ಟ ರಾಜಕೀಯ ವ್ಯಕ್ತಿಗಳನ್ನು ನಡು ರೋಡಲ್ಲಿ ನಿಲ್ಲಿಸಿದಂಥ ವ್ಯಕ್ತಿ ಸಂತೋಷ್ ಹೆಗಡೆ ಅವರು ಕಳಿಸಿರೋದು ನಮ್ಮ ಸಂಘಟನೆದು. ಇನ್ನು ಇದು ಸಂತೋಷ್ ಲೇಬರ್ ಮಿನಿಸ್ಟರ್ ಕಳಿಸಿರುವಂಥದ್ದು. ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ರಾಮಲಿಂಗಾರೆಡ್ಡಿ ಅವರು. ಇದು ನಮ್ಮ ಸಂಘಟನೆಯ ವರ್ಕು. ಬಿಡ್ರಿ ಇವು ಈ ಥರದ್ದು ನಿಮ್ಗೆ ತೋರಿಸ್ತೀನಿ ಅಂತಂದರೆ ಒಂದು ದಿನ ಪೂರ್ತಿ ಬೇಕಾಗ್ತದೆ. ಖಂಡಿತವಾಗ್ಲೂ ಚಾಲಕರಿಗೆ
ಚಾಲಕರಿಂದ ಚಾಲಕರಿಗೋಸ್ಕರನೇ ಇರುವಂಥ ಸಂಘಟನೆಗಳು, ಚಾಲಕರಿಗೋಸ್ಕರನೇ ಕೆಲಸ ಮಾಡುವಂಥವ್ರು, ನಮ್ಮ ಎಲ್ಲ ನಾಯಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಣ್ಣ ನಿಮ್ಮ ತುಂಬ ಧನ್ಯವಾದ. ಏನಂತಂದರೆ ನೀವು ಚಾಲಕರಿಗೋಸ್ಕರ ಏನೇನು ಮಾಡ್ತಾ ಇದ್ದೀರೋ ಬೆನ್ನ ಹಿಂದೆ ನಿಂತು ಚಾಲಕರಿಗೆ ಉಪಯೋಗ ಆಗೋ ರೀತಿ ಕಾರ್ಯಕ್ರಮಗಳು ಏನೇ ಇದ್ರೂ ಅದರಲ್ಲಿ ನಮ್ಮ ಒಂದು ಚಿಕ್ಕ ಅಳಿವಿಸುವೆ ಏನಾದರೂ ಇದ್ದರೂ ಖಂಡಿತವಾಗ್ಲೂ ಒಂದು ಫೋನ್ ಕರೆ ದೂರ ಇದ್ದಲ್ಲಿ ಇದೀವಿ ನಾವು. ಖಂಡಿತ. ಏನು ಗೊತ್ತಾ, ನಾನು ಈ ಮುಖಾಂತರ ಎಲ್ಲ ನಮ್ಮ ಚಾಲಕರುಗಳಿಗೆ ತಿಳಿಸುವಂಥದ್ದು, ಲೀಡ್ರು ಎಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಲೀಡ್ರನ್ನ ಮಾಡಿದ್ದಾರೆ ಅಂತಂದರೆ ಏನೋ ಒಂದು ಕ್ವಾಲಿಟಿ ಇದೆ ಅಂತೇಳಿ. ಖಂಡಿತ ಆ ಒಂದು ಲೀಡ್ರ್ಶಿಪ್ನ ಆ ಒಂದು ಚಾಲಕರುಗಳಿಗೆ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋಕೆ ಹೋಗ್ಬೇಡ್ರಿ, ಬೆಳೆಸ್ಕೊಳ್ಳೋ ಅಂಥ ಕೆಲಸ ಮಾಡಿ. ಚಾಲಕರಿಗೆ ಜೊತೆ ನಿಂತ್ಕೊಂಡು ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಹೊರತು ನಮ್ಮಲ್ಲಿ ಅಷ್ಟು ಸಾವಿರ ಜನ ಇದ್ದಾರೆ, ನಮ್ಮಲ್ಲಿ ಇಷ್ಟು ಸಾವಿರ ಜನ ಇದ್ದಾರೆ ಅಂತೇಳಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋ ಅಂಥದ್ದಕ್ಕೆ ಚಾಲಕರನ್ನು ಬಳಸ್ಕೋಬೇಡಿ ಅಂತೇಳಿ ತಿಳಿಸ್ತೀನಿ. ಖಂಡಿತ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಬಗ್ಗೆ ಮತ್ತೆ ಮುಂದೆ ಯಾವ ಚಾಲಕರ ನಾಯಕರನ್ನು ಭೇಟಿಯಾಗಬೇಕು ಅದನ್ನು ಕೂಡ ತಿಳಿಸಿ. ಈ ವಿಡಿಯೋದಲ್ಲಿ ಏನಿದೆಯೋ ನಿಜಾಂಶ ಹೇಗಿದೆಯೋ ಹಾಗೆ ನಾನು ಹಾಕ್ತೀನಿ, ಏನೂ ಕಟ್ ಮಾಡಲ್ಲ. ಯಾಕಂತಂದರೆ ನಮ್ಮ ಚಾಲಕರ ನಾಯಕರ ಬಗ್ಗೆ ನಮ್ಮ ಚಾಲಕರಿಗೆ ಗೊತ್ತಾಗಲಿ ಅನ್ನೋದೇ ನನ್ನ ಒಂದು ಚಿಕ್ಕ ಪ್ರಯತ್ನ. ಏನಂತೀರಣ್ಣ? ಖಂಡಿತ. ಧನ್ಯವಾದ.